ದೇವರು ನನ್ನೊಳಗೆ ಇಟ್ಟಂತಹ ಈ ದಿವಸದ ವಾಕ್ಯ ಭಾಗ 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯದ ಬಿ ಭಾಗದಿಂದ 11ನೇ ವಾಕ್ಯದವರೆಗೂ. 1 ಪೇತ್ರನ ಬರೆದ ಪತ್ರಿಕೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ. ಮೋಸ್ಟ್ಲಿ ನಿಮ್ಮ ಸ್ಲೈಡ್ನಲ್ಲಿ ಓದ್ಕೋಬೋದು ಕೂಡ. ನಾನು ಓದೋನಾಗಿರ್ತೇನೆ, ನೀವು ಕೇಳಿಸ್ಕೊಳ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆಮೇನ್. ದೇವರು ನಮಗೆ ಈ ಒಂದು ವಾಕ್ಯ ಭಾಗವನ್ನು ಇವತ್ತು ನೀಡ್ತಾ, ದೇವರು ಇವತ್ತು ನಮಗೆ ಹೇಳುವಂತಹ ಒಂದು ವಿಷಯ, ಇವತ್ತು ನೀವು ಶಿರೋನಾಮೆ ಕೂಡ ನೀವು ನೋಡಿದ್ದೀರಾ ಅನ್ಕೊಳ್ತೀನಿ. ಇವತ್ತು ನಮ್ಮ ಶಿರೋನಾಮೆ ಏನಂದ್ರೆ, ಬದುಕು ಏನಾದಾಗ, ಬದುಕು ಬೇಸತ್ತಾಗ. ಬದುಕು ಬೇಸತ್ತಾಗ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಬೆಳಗ್ಗೆ ಅಥವಾ ಇವತ್ತು ಸಂಜೆ ಬೆಳಗ್ಗೆಯಿಂದ ನಾವು ಯೋಚನೆ ಮಾಡ್ಕೊಂಡು ಬಂದಿದ್ರೆ, ಕೆಲವರು ಮೋಸ್ಟ್ಲಿ ಟೈಟಲ್ ನಿಮ್ಗೆಲ್ಲರಿಗೂ ಹಿಡಿಸೇ ಕೆಲವ್ರು ಬಂದಿರ್ತೀರಾ, ಯೋಚನೆ ಮಾಡಿರ್ತೀರ, ಏನಪ್ಪ ಇದು ನಿಜವಾಗ್ಲೂ ನಮಗೆ ಹೇಳ್ದಂಗಿದೆಯಲ್ಲ. ಎಲ್ರಿಗೂ ಏನಾಗಿದೆ, ಕೆಲವರಿಗೆ ಬೇಸಿಗೆಯಿಂದ ಬೇಸತ್ತಿದ್ದಾರೆ, ಕೆಲವರಿಗೆ ಎಕ್ಸಾಮ್ ಮುಗಿದು ನೆಕ್ಸ್ಟ್ ಏನು ನಡೆಯುತ್ತೆ ಅನ್ನೋದರಲ್ಲಿ ಬೇಸರವಾಗಿದೆ. ಒಬ್ಬೊಬ್ಬರು ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಬೇಸರಿಕೆಯಲ್ಲಿದ್ದಾರೆ. ಇನ್ನು ಕೆಲವರಿಗೆ ಎಕ್ಸಾಮ್ ಆಗಿಲ್ಲ ಅಂತ ಕೆಲವರು ಏನಾಗಿದ್ದಾರೆ, ಬೇಸತ್ತಿದ್ದಾರೆ. ವಿರಾಜ್ ಅನ್ನುವಂತಹ ಒಬ್ಬ ವ್ಯಕ್ತಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡೋನು. ಆದರೆ ಅವನು ಒಂದು ದಿವಸ ಚೇತನ್ ಭಗತ್ ಅನ್ನುವಂಥ, ನಿಮಗೆ ಗೊತ್ತಿರುವಂಥ ರೈಟರ್ ಗೊತ್ತಿರ್ಬೋದು, ಚೇತನ್ ಭಗತ್ ಹತ್ರ ಒಂದು ದಿವಸ ವಿರಾಜ್ ಅನ್ನೋನು ಝೊಮ್ಯಾಟೋದಲ್ಲಿ ಊಟವನ್ನು ಸಪ್ಲೈ ಮಾಡಲಿಕ್ಕೆ ಬರೋದು ಲೇಟ್ ಆಗುತ್ತೆ. ಲೇಟ್ ಆಗಿದ್ರಿಂದ ಎಲ್ರಿಗೂ ಕೂಡ ಏನಾಗುತ್ತೆ, ಝೊಮ್ಯಾಟೋದಲ್ಲಿ ಬರೋದು ಲೇಟ್ ಆದರೆ ಏನಾಗುತ್ತೆ, ಬೇಸರ ಆಗುತ್ತೆ. ಸೊ ಬೇಸತ್ತು ಭಾಳ ಹೊತ್ತಾದ್ಮೇಲೆ ಚೇತನ್ ಭಗತ್ ರೈಟರ್ ಬಗ್ಗೆ ನೀವು ಕೇಳಿದ್ದೀರಾ. ಅವರ ಅನೇಕ ಪುಸ್ತಕಗಳನ್ನು ಕೆಲವರು ಸಿನಿಮಾಗಳು ಮಾಡಿದಾರಂತೆ, ಕೆಲವರು ಅನೇಕ ಸಂಗತಿಗಳಲ್ಲಿ. ಚೇತನ್ ಭಗತ್ ಒಬ್ಬ ಒನ್ ಆಫ್ ದ ಫೇಮಸ್ ರೈಟರ್ ನಮ್ಮ ಇಂಡಿಯಾದಲ್ಲಿ. ಅಂತ ಒಬ್ಬ ಕರ್ತೃ, ಅಂತ ಒಬ್ಬ ವ್ಯಕ್ತಿ ವಿರಾಜ್ ಅನ್ನೋನು ಬಂದು ಝೊಮ್ಯಾಟೋ ಸಪ್ಲೈ ಮಾಡಿದ ಲೇಟ್ ಆದಾಗ ಭಾಳ ಬೇಸತ್ತು ಕುಳಿತಿದ್ರಂತೆ. ಆದರೆ ಆ ಸಮಯದಲ್ಲಿ ಬೇಸತ್ತಂತಹ ಚೇತನ್ ಭಗತ್ಗೆ ಮತ್ತೆ ಆ ವಿರಾಜ್ ಲೇಟಾಗಿ ಬಂದಾಗ ಯಾಕೆ ಈ ಥರ ಮಾಡಿದೆ ಅಂತ ಅವ್ರು ಟೆನ್ಷನ್ ಆದಾಗ ಅವನು ಹೇಳಿದಂತೆ, ಓ ಸರ್ ಕ್ಯಾ ಬೋಲೆಗ, ನನ್ನ ಗರ್ಲ್ ಫ್ರೆಂಡ್ ನಾನು ಬಿಟ್ಬಿಟ್ಲು, ನನ್ನ ಲೈಫಲ್ಲಿ ಕರಿಯರ್ ಎಲ್ಲ ಲಾಸ್ ಆಗಿಬಿಟ್ಟಿದೆ, ನನ್ನ ಜೀವನದಲ್ಲಿ ಭಾಳ ಬೇಸತ್ತು ಬಿಟ್ಟಿದ್ದೀನಿ. ಆ ಬೇಸರದಿಂದನೇ ನನಗೆ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ಹಾಗಾಗಿ ಎಲ್ಲೋ ಬೇಜಾರಾಗಿ ಕುಳ್ತಿದ್ದೆ. ಆಮೇಲೆ ನಿಮ್ದೆಲ್ಲ ಬಂತಲ್ಲ ಆರ್ಡ್ರು, ಹಾಗಾಗಿ ಅಂತ ಬಂದೆ ಅಂತ. ಸೊ ಚೇತನ್ ಭಗತ್ ಏನು ಮಾಡಿದ್ದಾರೆ, ಇಷ್ಟು ಬೇಸತ್ತಿರುವಂಥ ಇವನಿಗೆ ನಾಳೆಯಿಂದ 11 ದಿವಸ ಕಂಟಿನ್ಯೂಸ್ ಆಗಿ ನೀನು ಬಾ, ನಿನ್ನ ಲೈಫ್ನಲ್ಲಿ ಈ ಬೋರ್ಡಮ್ಮನ್ನು, ಈ ಬೇಸರನ ತೆಗಿಲಿಕ್ಕೆ ನಾನು ಒಂದು 11 ಸೂತ್ರ ಇಟ್ಟಿದ್ದೀನಿ ಎಂದ್ರಂತೆ. ಏನದು 11 ಸೂತ್ರಗಳು. ಅದಕ್ಕೆ ಆ ಬುಕ್ ಹೆಸರೇನು, 11 ರೂಲ್ಸ್ ಫಾರ್ ಲೈಫ್. 11 ರೂಲ್ಸ್ ಫಾರ್ ಲೈಫ್. ಆದರೆ ಆ ಒಂದು ವ್ಯಕ್ತಿ ಪ್ರತಿ ದಿವಸ ಬರಲಿಕ್ಕೆ ಆರಂಭಿಸಿದ ಮೇಲೆ ಅವನಿಗೆ ಒಂದೊಂದು ದಿನವೂ ಒಂದೊಂದು ಪಾಠನ ಏನು ಮಾಡ್ತಾರೆ, ವಿವರಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ವಲ್ಪ ಭಾಗವನ್ನು ನಾನು ಓದಿದೆ, ಆದರೆ ಎಲ್ಲ ಭಾಗವನ್ನು ನಾನು ಓದಿಲ್ಲ. ಯಾಕಂದರೆ ಅವ್ರು ಹೇಳುವಂಥ ಎಲ್ಲವೂ ಎಲ್ಲರಿಗೂ ಅನುಗುಣ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಅದರಲ್ಲಿ ಕೆಲವು ಪಾಠಗಳು ಬೇರೆ ರೀತಿ ಇದೆ, ಅದೆಲ್ಲ ನನ್ನ ವಿಷಯ. ಹಾಗಿದ್ರೆ ಒಬ್ಬ ಬೇಸತ್ತಿರುವಂಥ ವ್ಯಕ್ತಿಗೆ ಚೇತನ್ ಭಗತ್ ಯಾವುದೋ ಒಂದು ವಿಷಯವನ್ನು ಬೇಸರಿಕೆಯಿಂದ ಹೊರತರಲಿಕ್ಕೆ ಟ್ರೈ ಮಾಡಿದ್ದಾರೆ. ನೀವು ನೋಡೋದಾದ್ರೆ ಬೈಬಲ್ನಲ್ಲಿ ಕೂಡ ಯೇಸು ಸ್ವಾಮಿಯ ಶಿಷ್ಯ ಒಬ್ಬ ಪೇತ್ರ ಅನ್ನುವಂತಹ ವ್ಯಕ್ತಿ, ಅವನು ಆ್ಯಕ್ಚುಲಿ ಯೇಸು ಸ್ವಾಮಿಗೆ ಸಿಕ್ಕಿದಾಗ ಒಬ್ಬ ಬೋರ್ಡಮ್ ಕ್ಯಾಂಡಿಡೇಟ್ ಅವನು. ಯಾಕಂದರೆ ಅವನಿಗೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಿರಲಿಲ್ಲ, ಮೀನ್ ಸಿಕ್ಕಿರಲಿಲ್ಲ. ಅವನು ಬೇಸತ್ತವನು. ಅನೇಕ ಸಾರಿ ಒಂದ್ಸರಿ ಯೇಸು ಸ್ವಾಮಿ ಹತ್ರ ಅವನು ಬೇಸರದಿಂದ ಹೇಳ್ತಾನೆ, ನಾವು ನೀನು ಹಿಂಬಾಲಿಸಿ ಎಲ್ಲ ಬಿಟ್ಟು ಬಂದ್ವಿ, ನಮ್ಗೇನು ಸಿಗುತ್ತೆ ಅಂದ. ಅದು ಯಾವಾಗ ಹೇಳಿದ್ದು? ಬೇಸರದಿಂದಲೇ ಹೇಳಿರುವಂಥ ಮಾತೆ ಅದು.
ಅದಾದ್ಮೇಲೆ ಯೇಸು ಸ್ವಾಮಿ ಸತ್ತು ಎದ್ದಾದ್ಮೇಲೆ ಅವನು ಬೇಸರದಿಂದಲೇ ಎಲ್ಲಿಗೆ ಹೋಗಿದ್ದಾನೆ? ಮತ್ತೆ ಮೀನು ಹಿಡಿಲಿಕ್ಕೆ ಹೋಗಿದ್ದಾನೆ. ಆದರೆ ಅಂತಹ ಸಮಯದಲ್ಲಿ ಪೇತ್ರನು ಬೇಸತ್ತಾಗಲೆಲ್ಲ ಒಬ್ಬ ದೇವರು ಬಂದು ಅವನ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಿದ್ದನ್ನು ಅವನು ಅನುಭವಿಸಿದ. ಈ ಪತ್ರಿಕೆ ಬರೆಯೋ ಸಮಯದಲ್ಲಿ ಅವನಿಗೆ ವಯಸ್ಸಾಗಿದೆ, ಅವನೊಬ್ಬ ಫಿಶರ್ ಮ್ಯಾನ್. ಆದರೆ ಬೇಸತ್ತಿರುವಂಥ ನಮಗೂ ನಿಮಗೂ ಇವತ್ತು ನಾನು ಹೇಳುವಂಥ ವಿಷಯ ಬೆಸ್ತನ ಪಾಠ. ಇದು ಚೇತನ್ ಭಗತ್ ಪಾಠ ಅಲ್ಲ, ಬೆಸ್ತನ ಪಾಠ ನಿಮ್ಮ ಲೈಫ್ಗಳಲ್ಲಿ ನಿಜವಾಗ್ಲೂ ಕಾರ್ಯ ಮಾಡುವಂಥದ್ದಾಗುತ್ತೆ. ಯಾಕಂದ್ರೆ ಇದು ಬರೆದಿರುವಂಥದ್ದು ಬೇಸತ್ತ ಮನುಷ್ಯರನ್ನು ಉಂಟು ಮಾಡಿದಂಥ ದೇವರು. ಅದಕ್ಕೆ ಈ ಪುಸ್ತಕದಲ್ಲಿ ನಿಮಗೆ ಸಿಗುವಂಥ ಸೊಲ್ಯೂಷನ್ ಮಾತ್ರವೇ ನಿಮಗೆ ಪರ್ಮನೆಂಟ್ ಆದಂಥ ಸೊಲ್ಯೂಷನ್. ಇವತ್ತು ನೀವು ನನ್ನ ಹತ್ರ ಕೇಳೋದಾದರೆ, ನೀವು ಪಾಸ್ಟರ್ ಬೇಸತ್ತಿದ್ದೀರಾ ಅಂದರೆ, ಇನ್ಫ್ಯಾಕ್ಟ್ ಈಗ ಬರುವಾಗಲೂ ಕೂಡ ನಾನು ಬೇಸತ್ತೇ ಬಂದೆ. ಯಾಕಂದರೆ ಒಬ್ಬರು ನನಗೆ ಹತ್ತಿರ ಬರುವಂಥ ಒಬ್ಬ ಸಹೋದರ, ಅವನ ತಾಯಿ ಸ್ವಲ್ಪ ಹೊತ್ತಿನಲ್ಲಿ ನಾನು ಟ್ರೈನಲ್ಲಿ ಬರುವಾಗ ತೀರ್ಕೊಂಡ್ರು. ಸೊ ಒಂದು ಬೇಸರದಿಂದಲೇ ನಾನು ಟ್ರೈನ್ ಹತ್ತು ಬಂದಿರೋದು. ನಮ್ಮ ಲೈಫ್ಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾವು ಏನಾಗಿದ್ದೀವಿ ಅಂದರೆ ಬೇಸರದಿಂದಲೇ ಬಂದಿದ್ದೀವಿ, ಬೇಸರದಲ್ಲಿ ಹಾದು ಹೋಗ್ತಾ ಇದ್ದೀವಿ. ಆದರೆ ಈ ಬೇಸತ್ತ ವ್ಯಕ್ತಿಗಳಿಗೆ ದೇವರು ಒಬ್ಬ ಬೆಸ್ತನ ಮೂಲಕವಾಗಿ ಒಂದು ಬೆಸ್ಟ್ ಪಾಠವನ್ನು ಕಲಿಸ್ಲಿಕ್ಕೆ ಬಯಸ್ತಿದ್ದಾನೆ. ಇನ್ಫ್ಯಾಕ್ಟ್ ನೀವು ಯಾಕೆ ಈ ಪತ್ರಿಕೆಯಲ್ಲಿ ಈ ವಿಷಯಗಳನ್ನ ಗಮನ ಇಟ್ಟು ಕೇಳಬೇಕಂದ್ರೆ, ಈ ವ್ಯಕ್ತಿ ತನ್ನ ಅನುಭವದಲ್ಲಿ ವಯಸ್ಸಾದ ಮೇಲೆ ಬರೆದಿರುವಂಥ ವಿಷಯ. ಯಾರಾದರೂ ವಯಸ್ಸಾದಂಥ ವ್ಯಕ್ತಿಗಳು ಅಡ್ವೈಸ್ ಮಾಡುವಂಥ ವಿಷಯದಲ್ಲಿ ಭಾಳ ಏನಿರುತ್ತೆ, ಭಾಳ ಬೆಲೆಯುಳ್ಳದಿರುತ್ತೆ. ನಾನೊಬ್ಬ ಯುವಕ ಸೇವಕನಾಗಿರೋದ್ರಿಂದ ಅತಿ ಹೆಚ್ಚು ನಾನು ಕೇಳೋದು ಯಾರದಂದರೆ ವಯಸ್ಸಾದಂಥ ಪ್ರಬುದ್ಧ ಸೇವಕರುಗಳ ಮೆಸೇಜ್ಗಳನ್ನು ನಾನು ನೋಡ್ತೇನೆ. ಯೌವನಸ್ಥರುಗಳದ್ದು ನಾನು ನೋಡೋದು ಭಾಳ ಕಡಿಮೆ. ಯಾಕಂದರೆ ನನ್ನ ಲೈಫ್ನಲ್ಲಿ ನಾನು ಅವರುಗಳಿಂದ ಕಲಿತಂತಹ ವಿಷಯ ನನ್ನ ಲೈಫ್ನಲ್ಲಿ ಯಾಕಂದರೆ ಅವರು ಅದನ್ನು ಹಾದು ಹೋಗಿದ್ದಾರೆ. ಅವ್ರ ಲೈಫ್ನಲ್ಲಿ ಹಾದು ಹೋಗಿರೋದ್ರಿಂದ ಅವುಗಳಿಂದ ನನಗೆ ಸಿಕ್ಕಂಥ ಸಲಹೆ ನನ್ನ ಜೀವಿತದಲ್ಲಿ ಎಲ್ಲೋ ನನಗೆ ಅನೇಕ ಪಾಠಗಳನ್ನು ಸಹಾಯ ಮಾಡಿದೆ. ಸೊ ಇವತ್ತು ಈ ಪತ್ರಿಕೆಯನ್ನು ಬರೆಯುವಾಗ ಕೂಡ, ಪೇತ್ರನು ಬರೆಯುವಾಗ ಜನರಿಗೆ ರೋಮ್ನಲ್ಲಿ ಬೆಂಕಿ ಬೀಳಿಸೋ ಹಾಗೆ ನೀರೋ ಮಾಡ್ದ. ಆ ಬೆಂಕಿ ಬಿದ್ದಂಥ ಸಮಯದಲ್ಲಿ ಆ ರಾಜ ಏನು ಮಾಡ್ತಾ ಇದ್ದಾನೆ ಅಂದರೆ, ಎಲ್ಲ ಕ್ರೈಸ್ತರುಗಳ ಮೇಲೆ ಆ ಒಂದು ಬ್ಲೇಮನ್ನು ಅವ್ರ ಮೇಲೆ ಹಾಕ್ದ. ಈ ಬೆಂಕಿ ಬಿದ್ದಿದ್ದಕ್ಕೆ ಕಾರಣ ಕ್ರೈಸ್ತರುಗಳೇ ಅಂತ ಹೇಳ್ದ. ರೋಮ್ ಜನರುಗಳು ಅಲ್ಲಿರುವಂತಹ ಕ್ರೈಸ್ತರುಗಳನ್ನ ಓಡಿಸಿದ್ರು. ಮೊದಲನೇ ಅಧ್ಯಾಯದಲ್ಲಿ ನೀವು ಓದಿದ್ರೆ ಚದರಿರುವಂಥ ಪ್ರವಾಸಿಗಳಿಗೆ ಅಂತ ಬರೀತಿದ್ದಾನೆ. ಹಾಗಿದ್ರೆ ಈ ಪತ್ರಿಕೆ ಬರೆದಿರೋದೇ ಯಾರಿಗೆ ಅಂದರೆ, ಬೇಸತ್ತು ಸ್ಕ್ಯಾಟರ್ ಆಗಿ ಚದುರು ಹೋಗ್ತಾ ಇರುವಂತಹ ವಿಶ್ವಾಸಿಗಳಿಗೆ. ಆ ವಿಶ್ವಾಸಿಗಳು ಬೇಸತ್ತಿದ್ದಾರೆ, ಆ ಸಭೆಯ ಎಲ್ಡರ್ಸ್ಗಳು ಬೇಸತ್ತಿದ್ದಾರೆ. ಆದರೆ ಬೇಸತ್ತಿರುವಂತಹ ಆ ವ್ಯಕ್ತಿಗಳಿಗೆ ಅವ್ರಿಗೆ ಭವಿಷ್ಯ ಇಲ್ಲ, ಫ್ಯೂಚರ್ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಒಬ್ಬ ಸಾಹಿತಿ ಹೀಗೆ ಹೇಳ್ತಾರೆ, ನಾಳೆ ಏನು ಅಂತ ಗೊತ್ತಿಲ್ಲದೆ ಇರೋದೇ ಇವತ್ತು ನಮಗೆ ಸಮಾಧಾನ ಅಂತೆ. ಆದ್ರೆ ನಾಳೆ ಏನು ಅಂತ ನಮಗೆ ಗೊತ್ತಿಲ್ಲದೆ ಇರೋದೇ ನಮಗೇನಂತೆ, ಸಮಾಧಾನ ಅಂತೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಅಲ್ಲಿರುವಂಥ ಜೀವಿತ ಅವ್ರಿಗೆ ಯಾವುದೇ ನಿರೀಕ್ಷೆ ಇಲ್ಲ. ಆದರೆ ಅಂಥ ಸಮಯದಲ್ಲಿ ವಾಕ್ಯ ಓದೋಣ ನಾವು. ಪೇತ್ರನು ಏನು ಅವ್ರಿಗೆ ಹೇಳ್ತಾ ಇದ್ದಾನೆ, 5ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ವಾಕ್ಯವನ್ನು ಓದೋಣ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ಏನು ಮಾಡ್ರಿ, ತಗ್ಗಿಸಿಕೊಳ್ಳಿರಿ. ಆತನು ನಿಮ್ಮನ್ನು ಏನು ಮಾಡುವನು, ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಪೇತ್ರನು ತನ್ನ ಅನುಭವದಿಂದ ಒಂದನ್ನು ಮಾತನ್ನು ಹೇಳ್ತಾ ಇದ್ದಾನೆ. ನೀವು ಬೇಸರದಲ್ಲಿದ್ದೀರಾ, ಇವತ್ತು ಸಾಯಂಕಾಲ ನಿಮ್ಮ ಜೀವಿತಗಳಲ್ಲಿ ಅನೇಕ ಕಾರ್ಯಗಳಲ್ಲಿ ನಿರೀಕ್ಷೆ ಇಲ್ಲದೆ ಇದ್ದೀರಾ. ಸ್ವಲ್ಪ ನಾವು ಏನು ಮಾಡಬೇಕಂತೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ಏನು ಮಾಡಬೇಕಂತೆ, ತಗ್ಗಿಸಿಕೊಳ್ಬೇಕು. ಇಂಗ್ಲೀಷ್ನಲ್ಲಿ ಆ ವಾಕ್ಯ, ಹಂಬಲ್ ಯೋರ್ ಸೆಲ್ಫ್ ಅಂಡರ್ ದ ಮೈಟಿ ಹ್ಯಾಂಡ್ ಆಫ್ ಗಾಡ್. ಆ ಹಸ್ತ, ತ್ರಾಣವುಳ್ಳ ಹಸ್ತ ಅಂದರೆ ಅದು ಬಹಳ ಬಲಶಾಲಿಯಾದಂಥ ಹಸ್ತ. ಆ ಬಲಶಾಲಿಯಾದಂಥ ಹಸ್ತದ ಕೆಳಗೆ ನಾವು ಏನಾಗಿರ್ಬೇಕಂತೆ, ಅಡಗಿರ್ಬೇಕಂತೆ. ಯಾವಾಗ ಆ ಹಸ್ತದಲ್ಲಿ ನೀವು ಅಡಗಿರ್ತೀರೋ, ಆ ಹಸ್ತವೇ ನಿಮ್ಮನ್ನು ಏನು ಮಾಡುತ್ತೆ, ಒಂದು ಸಮಯದಲ್ಲಿ ಮೇಲಕ್ಕೆ ತರುತ್ತೆ. ಇವತ್ತು ಬೇಸರದಲ್ಲಿ ದೇವರು ನಿಮಗೂ ನಮಗೂ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬಯಸ್ತಿದ್ದಾನೆ. 6ನೇ ವಾಕ್ಯ ಹೇಳಿದ್ವಾಗ, ಆದರೆ ಹಿಂದಿನ ವಾಕ್ಯದ ಆ ವಾಕ್ಯ ಆರಂಭವಾಗೋದನ್ನೇ ನೀವು ಗಮನಿಸ್ರಿ. ಹೀಗಿರುವುದರಿಂದ ಅಂತ ಆರಂಭವಾಗ್ತಾ ಇದೆ. ಹಾಗಿದ್ರೆ ನಾವೇನು ಪ್ರಶ್ನೆ ಮಾಡಬೇಕು, ಹೇಗಿರೋದರಿಂದ ಅನ್ನೋದು ಪ್ರಶ್ನೆ ಮಾಡಬೇಕು. ಹೀಗಿರೋದ್ರಿಂದ ಅಂದರೆ ಹೇಗಿರೋದ್ರಿಂದ. ಹಾಗಿದ್ರೆ ಯಾಕೆ ನೀವು ಅಡಗಬೇಕು? ಮೇಲೆ ಆತನ ವಾಕ್ಯವನ್ನ ಹೇಳ್ತಾನೆ. ಏನಂತ ಹೇಳ್ತಾ ಇದ್ದಾನೆ, ದೀನರಿಗಾದರೂ ದೇವರೇನು ಕೊಡ್ತಾನಂತೆ, ಕೃಪೆಯನ್ನ ಅನುಗ್ರಹಿಸುತ್ತಾನೆ. ಹಾಲೆಲೂಯ. ಅದಕ್ಕೆ ನಾನು ಬಹಳ ಸರಿ ನೋಡಿದ್ದೀನಿ, ಕುಗ್ಗಿದಾಗ, ಬೇಸತ್ತಾಗ, ಸೋತು ಹೋದಾಗ ದೇವರು ಬಹಳ ಹತ್ತಿರವಾಗಿ ಅಭ್ಯರ್ಥಿಗಳಿಗೆ ಸಿಗ್ತಾನೆ.
ಸೋತು ಹೋದಾಗ ನಿಮ್ಮ ಜೀವಿತಗಳನ್ನು ನೀವು ಹಿಂತಿರುಗಿ ನೋಡೋದಾದ್ರೆ, ಇವತ್ತು ನೀವು ಹಾಡಿದ್ರಿ, ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ. ನನಗೆ ಆ ಹಾಡು ಬಂದದ್ದು ಯಾವಾಗ ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಕಣ್ಣೀರಿಂದ ಬೇಸತ್ತು ಕುಳಿತಾಗ್ಲೇನೆ. ಆದ್ರೆ ಇವತ್ತು ಆ ಹಾಡು ಅನೇಕ ಜನರಿಗೆ ಹಾಡುವಾಗ ಬಲ ಕೊಡ್ತಾ ಇದೆ. ಹಾಗಿದ್ರೆ ನಾನು ಆ ಸ್ಥಾನದಲ್ಲಿ, ಆ ಸ್ಥಿತಿಯಲ್ಲಿ ಹಾದು ಹೋಗಿದ್ದು ಏನಾಯ್ತು? ನನಗೇನನ್ನ ಕೊಡ್ತು? ಕೃಪೆಯನ್ನ ಕೊಡ್ತು. ಹಾಗಿದ್ರೆ ನಾನು ಬಹಳ ಸಾರಿ ನಿಮಗೆ ತಾಳ್ಮೆಯಿಂದಲೂ ಪ್ರೀತಿಯಿಂದಲೂ ಒಂದನ್ನ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಏನಂದ್ರೆ, ಇವತ್ತು ನೀವು ಹಾದು ಹೋಗ್ತಾ ಇರುವಂತ ಸಂಗತಿ ಬೇಸರವಾಗಿದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ ಅದು. ಯಾಕಂದ್ರೆ ನೀವು ಆ ರೀತಿಯಾಗಿ ಹಾದು ಹೋಗ್ತಾ ಇರೋದಕ್ಕೆ ನಿಮಗೆ ಇವತ್ತು ಸಂಜೆ ದೇವರು ಕೊಡ್ತಾನೆ ಅಂದ್ರೆ ಕೃಪೆಯನ್ನ ಕೊಡ್ತಾನೆ. ನೀವು ಅದನ್ನು ಹಾದು ಹೋಗುವಂಥ ವ್ಯಕ್ತಿಗಳಾಗಿರುವಾಗ, ಪೇತ್ರನು ಅವನ ಅನುಭವದಿಂದ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವನು ಒಂದ್ಸಾರಿ ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಾಗ ದೆವ್ವ ಓಡಿಸಿದ್ದ, ಮರುರೂಪದ ಬೆಟ್ಟದ ಅನುಭವ ಅವನಿಗಿತ್ತು, ನೀರಿನ ಮೇಲೆ ಅವನು ನಡೆದಿದ್ದ. ಆದರೆ ಎಂಥ ಹೇಳಿ ಅಂದರೆ, ಒಂದು ಹೆಂಗಸ್ ಮುಂದೆ ಏನು ಮಾಡ್ಬಿಟ್ಟ. ಹಂಗಂತ ಹೆಂಗಸರುಗಳೆಲ್ಲ ಕಲ್ಲು ಹೊಡಿಬೇಡಿ, ನನಗೆ ಭಾಳ ಏನೋ ಕೇಳಿದಾಗ ಬೇರೆ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀನಿ ಅಂತ. ಯೇಸುವೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ. ಹಾಗಿದ್ರೆ ಅಂಥ ವ್ಯಕ್ತಿ ಆ ಮಾತನ್ನು ಅವನು ಹೇಳಲಿಕ್ಕೆ ಕಾರಣ ಏನು? ಅದಕ್ಕೆ ಸ್ವಲ್ಪ ಹೊತ್ತು ಹಿಂಚೆ ಅವನೇನು ಹೇಳಿದ ಅಂದರೆ, ಯಾರು ಹಿಂಜರಿದ್ರು ಅಂತ ಹೇಳಿದ್ರು ಕೂಡ ನಾನೇನು ಮಾಡೋದಿಲ್ಲ. ಹಾಗಿದ್ರೆ ಅವನ ಲೈಫ್ನಲ್ಲಿ ಅವತ್ತು ಏನನ್ನ ಅವ್ನು ಕಲ್ತ್ಕೊಂಡ ಅಂದರೆ, ಅವನೊಳಗಡೆ ಒಂದು ಅರಿಯದೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಒಂದು ಸ್ವಭರವಸೆ ಅವನಲ್ಲಿತ್ತು. ಯಾವಾಗ ಅವನ ಮೇಲೆ, ಅವನ ಜೀವಿತದಲ್ಲಿ ಅವನಿಗೆ ಒಂದು ಸ್ವಭರವಸೆ ಇತ್ತೋ ಅವತ್ತೆಲ್ಲ ಅವನು ನಿರಾಶೆಯನ್ನೇ ಅನುಭವಿಸಿದ್ದಾನೆ. ಅವತ್ತು ಅವನ ಜೀವಿತದಲ್ಲಿ ಆಗಿರುವಂಥದ್ದೆಲ್ಲ ಸೋಲುಗಳೇ. ಆದರೆ ಈಗ ಮುದುಕನಾದ್ಮೇಲೆ ಅವನಿಗೆ ಅವತ್ತು ಕಮ್ಯೂನಿಯನ್ ನೈಟು ಯೇಸು ಸ್ವಾಮಿ ಕರ್ತನ ಭೋಜನದಲ್ಲಿ ಕಲಿಸಿದಂಥ ಪಾಠ ಅವನ ಮೈಂಡಲ್ಲಿ ಪಿಕ್ಚರ್ ಆಗಿ ಉಳಿದಿದೆ. ಚಿತ್ರದಲ್ಲಿ ಇಮ್ಯಾಜಿನೇಷನ್ ಮಾಡಿ ಅವನು ಬರೀತಿದ್ದಾನೆ. 5ನೇ ವಾಕ್ಯದ ಕೆಳಗಡೆ ಭಾಗವನ್ನು ನೋಡ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಏನು ಮಾಡಬೇಕಂತೆ? ನಡುವನ್ನು ಕಟ್ಕೊಂಡು ಏನು ಮಾಡಬೇಕು? ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಏನು ಮಾಡ್ರಿ? ಸೇವೆ ಮಾಡ್ರಿ. ಈ ಪದವನ್ನು ಅವನು ಹೇಳುವಾಗ ಖಂಡಿತವಾಗಿ ನಾನು ನಿಶ್ಚಯವಾಗಿ ಹೇಳ್ತೀನಿ, ಇದೇ ರಾತ್ರಿ ಸಮಯದಲ್ಲಿ ಅವನ ಕರ್ತನ ಭೋಜನದಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಕಾರ್ಯವನ್ನು ಅವನ ನೆನಪಿನಲ್ಲಿ ಇಟ್ಕೊಂಡಿದ್ದ. ಅವನಿಗೆ ಆ ದೃಶ್ಯ ನೆನಪಿದೆ. ಅವತ್ತು ಅವನು ನಡೆದಂಥ ಆ ದೃಶ್ಯ ಏನು ನಡೀತವತ್ತು, ಅಲ್ಲೊಂದು ಒಳ್ಳೆ ಪಾಠನ ದೇವರು ಕಲಿಸಿದ್ನ ಅವನಿಗೆ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ತಿರುಗಿಸಿ ನೋಡೋದಾದ್ರೆ, ಅಲ್ಲಿ ನಡೆದಂಥ ಒಂದು ಸಣ್ಣ ಸನ್ನಿವೇಶವನ್ನು ನೀವು ನೋಡ್ರಿ. ಯೋಹಾನ 13:3ನೇ ವಾಕ್ಯದಲ್ಲಿ, ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನ ಕೊಟ್ಟಿದ್ದಾನೆಂತಲೂ, ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈ ಪಾವಡವನ್ನು ತಕೊಂಡು ನಡುವಿಗೆ ಏನು ಮಾಡಿಬಿಟ್ಟಿದ್ದಾನೆ? ಕಟ್ಟಿಕೊಂಡು ಏನು ಮಾಡಿದ್ದಾನೆ? ಮಾಡ್ಲಿಕ್ಕೆ ಆರಂಭಿಸಿದ್ದಾನೆ. ಆಗ ಪೇತ್ರನ್ ಏನು ಹೇಳ್ತಾ ಇದೆ ನೋಡ್ರಿ. ಆ ಪದಗಳು ನನಗೆ ಯಾಕೆ ಇಷ್ಟ ಅಂದರೆ, ಅದರಲ್ಲಿ 2 ವಿಷಯ ಇದೆ. ಮೊದಲನೇ ಪದ ಹೇಳ್ತಾ ಇದೆ, ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನ ಕೊಟ್ಟಿದ್ದಾನೆಂದು ಆತನೇನು ಮಾಡಿದಂತೆ? ತಿಳಿದಿದ್ದಾನಂತೆ. ಯಾರು ನಾನು ಎಲ್ಲಿಂದ, ನನಗೆ ಯಾರು ಎಲ್ಲ ಕೊಡಲ್ಪಟ್ಟಿದೆ. ಒಂದು ವೇಳೆ ಆ ರೀತಿಯಾದಂಥ ಅರಿವು ನನಗೆ ಬಂದರೆ, ನಾನು ನೆಕ್ಸ್ಟ್ ಕೆಲಸ ಮಾಡೋದು ಯಾವುದಂದ್ರೆ, ಖಂಡಿತವಾಗಿಯೂ ನಾನು ಕಾಲು ತೊಳೆಯೋ ಕೆಲಸ ಮಾಡೋದೇ ಇಲ್ಲ. ನನಗೆ ನನ್ನ ಪೊಸಿಷನ್ ಏನು ಅಂತ, ನೀವು ಒಂದು ವೇಳೆ ನಾನು ಪಾಸ್ಟರ್ ಆಗಿ ಇರೋದ್ರಿಂದ ನಾನು 3 ವರ್ಷದಲ್ಲಿ ಅನೇಕ ಸಾರಿ ನೋಡಿದ್ದೀನಿ. ನನ್ನ ಪಾಸ್ಟರ್ ಅಂತ ಹೇಳಿ ಜನರು ಗೌರವಿಸೋದ್ರಿಂದ ಬರೋದ್ರಿಂದ, ಚರ್ಚ್ ಮುಗಿದ ಮೇಲೆ ಕೆಲವರು ಟೀ ಕಪ್ಸ್ಗಳನ್ನ ಟೀ ಹಿಡ್ಕೊಂಡು ಬರುವಾಗ ನನಗೆ ಯಾವತ್ತೂ ಅನಿಸಿಲ್ಲ ಏನಂತ, ನಾನು ಅವ್ರುಗಳಿಗೆಲ್ಲ ಹೋಗಿ ಸೇವೆ ಮಾಡಬೇಕು ಅಂತ. ನನಗೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನನಗೆ ಅನಿಸಿಲ್ಲ. ನಾನು ಹೋಗಿ ನಾನೇ ಹಾಕ್ತೀನಿ. ಆದರೂ ನನ್ನ ಮನಸ್ಸಲ್ಲಿ ಓಪನ್ ಆಗಿ ಹೇಳೋದಾದ್ರೆ, ನಾನು ಯಾರು? ನೀವು ಹೇಳ್ರಿ. ನೀವು ಹೇಳಿದ್ರೆ ನಮ್ಗೊಂಥರ ಸಮಾಧಾನ. ನಾವೆಲ್ಲ ಯಾರು? ನಾನು ಯಾರು ಅನ್ನೋ ಅರಿವು ಬಂದಾಗ ನನಗೆ ಯಾವತ್ತೂ ಕೆಳಕೀಳು ಕೆಲಸ ಮಾಡಲಿಕ್ಕೆ ಮನಸ್ಸು ಬಂದಿಲ್ಲ. ಇನ್ಫ್ಯಾಕ್ಟ್ 2 ವಾರದಿಂದ ಒಬ್ಬರು ನನಗೆ ಫೋನ್ ಮಾಡಿ ಅವರು ಏನೋ ಒಂದು ಸಣ್ಣ ಸಹಾಯ ಕೇಳಿದ್ರು. ನನ್ನ ಮನಸ್ಸಿನಲ್ಲಿ ಬಂದಂಥ ಮಾತು ಓಪನ್ ಆಗಿ ಹೇಳ್ತೀನಿ, ಪಾಸ್ಟ್ರು ನನಗೆ ಫೋನ್ ಮಾಡಿ ಇಂಥ ಕೆಲಸ ಮಾಡೋಕ್ಕೆ ಹೇಳ್ತಾನೆ ಇವನು. ಅದಕ್ಕೆ ನಾನು ನೋಡಿದಂಥ ಅಸಹ್ಯ ವ್ಯಕ್ತಿ ಸುಜಿತೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಮತ್ತೆ ಒಂದು ಪುನರಾವರ್ತನೆ ಮಾಡ್ಕೊಳ್ತಾ ಇರ್ತೀನಿ ಈ ಮಾತನ್ನ. ಆದರೆ ಇಲ್ಲಿ ಯೇಸು ಸ್ವಾಮಿ ಯಾರು? ತಾನು ಯಾರಂತ ಗೊತ್ತಿದ್ದು ಮತ್ತು ತಾನು ಮುಗಿದ ಮೇಲೆ ಎಲ್ಲಿಗೆ ಹೋಗ್ತೇನೆ ಅನ್ನೋದು ಕೂಡ ಗೊತ್ತಿರುವಂಥ ವ್ಯಕ್ತಿ
ಟವಲ್ ಕಟ್ಕೊಂಡು ತೊಳಿತಿದ್ದಾನೆ ಅಂದರೆ ಅದು ಸಾಧಾರಣ ವಿಷಯನೇ ಅಲ್ಲ. ಆದರೆ ಅವತ್ತು ಪೀಟರ್ನೊಳಗಡೆ ಅಹಂಕಾರ ಹೋಗಿಲ್ಲ ಗೊತ್ತಾ? ಏನಂದ ಗೊತ್ತಾ? ಕೆಳಗಡೆ ಅವನೇನು ಹೇಳ್ತಾನೆ ಗೊತ್ತಾ? ಯೇಸು ಸ್ವಾಮಿ ಬಂದು ಅವನ ಕಾಲನ್ನ ತೊಳಿಲಿಕ್ಕೆ ಬಂದಾಗ ಅವನೇನು ಹೇಳ್ದ? ಸ್ವಾಮಿ, ನೀನು ನನ್ನ ಕಾಲನ್ನ ತೊಳಿಬೇಕೆ? ಮತ್ತೊಬ್ಬರ ಸೇವೆಯನ್ನ ಸ್ವೀಕರಿಸಲಿಕ್ಕೆ ನಿಮಗೆ ದೀನತೆ ಬೇಕು. ಅದು ನಿಮ್ಗೆ ಅರ್ಥ ಆಗಿದೆಯಾ? ಕೆಲವು ಸಾರಿ ಯಾರಾದ್ರೂ ಬಂದು ನಿಮ್ಗೆ ಕಾಲ್ ತೊಳಿಲಿಕ್ಕೆ ಬಂದ್ರೆ, ಈಗ ನನ್ನ ನಡೆಸಿದಂತ ಆತ್ಮಿಕ ತಂದೆ ಪೊಂಡರಾಜ್ ಒಂದ್ ದಿವಸ ದಿಢೀರಂತ ನಮ್ ಕಾಲ್ ತೊಳಿಲಿಕ್ಕೆ ಬಂದ್ರು. ನಮಗೇನು ಅನಿಸ್ತು ಗೊತ್ತಾ? ನಮಗೆ ತೊಳಸ್ಕೊಳಕ್ಕೇನಿಲ್ಲ. ಆದ್ರೆ ಸ್ವೀಕರಿಸಲಿಕ್ಕೆ, ಬೇರೆಯವರ ಸೇವೆಯನ್ನ ಸ್ವೀಕರಿಸಲಿ ಅನೇಕ ಜನರು, ನಾನು ಕ್ರೈಸ್ತರು ನೋಡಿದ್ದೀನಿ. ನೀವು ಯಾಕೆ ಬೇರೆಯವ್ರ ಹತ್ರ ಹೆಲ್ಪ್ ಕೇಳಲ್ಲ ಅಂದ್ರೆ, ಅನೇಕರು ಬಹಳ ಅಹಂಕಾರಿಗಳೇ. ಒಬ್ಬರ ಹತ್ರ ಫೋನ್ ಮಾಡಿ ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಕೂಡ ನಮ್ಗೆ ಹೇಳಕ್ ಮನಸ್ಸಿಲ್ಲ. ನಾವೇನು ಸ್ವಾಭಿಮಾನಿ. ನಾನು ಬೈಬಲ್ನಲ್ಲಿ ತಿರುಗಿಸಿ ಓದ್ತಾ ಇದ್ದೀನಿ. ಇಷ್ಟು ವರ್ಷದಲ್ಲಿ ಆ ಸ್ವಾಭಿಮಾನಿ ಅನ್ನೋ ಪದ ನನಗೆ ಬೈಬಲಲ್ಲಿ ಸಿಕ್ಕಿಲ್ಲ. ನಿಮಗೇನಾದ್ರೂ ಸಿಕ್ಕಿದ್ರೆ ನೀವು ಬಂದು ನನಗೆ ತೋರಿಸಿ. ಸ್ವಾಭಿಮಾನಿ ನಾವು ಹೇಳ್ತಿದೀವಲ್ಲ ಆ ಪದಗಳೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ದೇವರು ಆ ಸ್ವಾಭಿಮಾನಿ ಬಿಟ್ಟು ಏನ್ ಮಾಡಿದ್ದಾನೆ? ಈಗ ಪೇತ್ರ ಕೂಡ ಸೇವೆಯನ್ನು ಸ್ವೀಕರಿಸಬೇಕಂದ್ರೆ ಅವನು ಏನ್ ಮಾಡ್ಬೇಕು? ತನ್ನ ಸೆಲ್ಫ್ರೆಸ್, ತನ್ನ ಸ್ವಾಭಿಮಾನ ಏನ್ ಮಾಡ್ಬೇಕು? ಬಿಡ್ಬೇಕು. ಆದ್ರೆ ಈಗ ಅವನೇನ್ ಹೇಳ್ತಾ ಇದ್ದಾನೆ? ನನ್ನ ಕಾಲು ತೊಳಿಬೇಕೆ ಅಂದ. ಈಗ ತೊಳಿಬಾರ್ದು ಅಂತ ಹೇಳಿದ್ ನೋಡ್ರಿ, ಆರ್ಗ್ಯುಮೆಂಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಪೇತ್ರನು ನೀನ್ ನನ್ನ ಕಾಲುಗಳನ್ನ ಎಂದಿಗೂ ಏನ್ ಮಾಡಬಾರ್ದು? ತೊಳೆಯಬಾರ್ದು ಎಂದು ಹೇಳಿದ್ದಕ್ಕೆ, ಯೇಸು ನಾನು ನಿನ್ನನ್ನು ತೊಳೆಯದಿದ್ರೆ ನನ್ನ ಸಂಗಡ ನಿನಗೇನಿಲ್ಲ, ಪಾಲಿಲ್ಲ ಅಂತ ಹೇಳಿದ್ರು. ಈಗ ಪೇತ್ರ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಸ್ವಲ್ಪ ಹೊತ್ತು ಮುಂಚೆ ಹೇಳ್ದ ನೀನಿಂತ ಕಡಿಮೆ ಕೆಲಸ ಮಾಡಬಾರ್ದು ಅಂದ. ಈಗ ಮತ್ತೇನ್ ಹೇಳ್ತಾ ಇದ್ದಾನೆ ಗೊತ್ತಾ? ಹಂಗಿದ್ರೆ ನನ್ನ ಸ್ನಾನನೂ ಮಾಡಿಸ್ಬಿಡು ನೀನು ಅಂದ. ಎಂತ ಅದ್ ನಿಮ್ಗೆ ಅರ್ಥ ಆಗ್ಬೇಕು. ಹೆಚ್ಚು ಜಾಸ್ತಿ ಮಾಡ್ತಿದೀಯ ದೇವ್ರೆ ನೀನು ಅಂದ. ಈಗ ಯೇಸು ಸ್ವಾಮಿಗೆ ಹೇಳ್ತಿದ್ದೀನಿ, ಎಷ್ಟು ಕಡಿಮೆ ಮಾಡ್ತಿದೀಯ ದೇವ್ರೆ ನೀನು, ಸ್ವಲ್ಪ ಸ್ನಾನನೂ ಮಾಡಿಸ್ಬಿಡು ನನಗೆ ಅಂದ. ಸೇವೆ ಸ್ವೀಕರಿಸೋ ಮನೋಭಾವ ಇರಲಿ, ಸೇವೆನ ಜಾಸ್ತಿ ಮಾಡಿಸ್ಕೊಳ್ಳಕ್ಕೂ ಪ್ಲಾನ್ ಮಾಡ್ತಾ ಇದ್ದಾನೆ ಇವನು. ನಿಮ್ಗಲ್ಲಿ ಅದಕ್ಕೆ ನನಗೆ ಸತ್ಯವೇದದ ಭಕ್ತರುಗಳ ಲೈಫ್ನ ನಾನು ಅವಾಗವಾಗ ಯಾಕೆ ಓದ್ತೀನಿ ಅಂದರೆ, ಅನೇಕ ಸಾರಿ ನಾವು ಯಾರು ಕೂಡ ಆದಿ ಅಪೊಸ್ತಲರುಗಳು, ಆದಿ ಸೇವಕರುಗಳಿಗಿಂತಲೂ ಕಿಂಚಿತ್ತು ಕೂಡ ನಾವು ಬೆಳೆಯೋಕ್ಕಾಗಲ್ಲ. ನೀವು ಒಂದು ವೇಳೆ ಅವ್ರಿಗಿಂತ ಎಲ್ಲಿ ಸ್ವಲ್ಪ ಬೆಳೆದಿದ್ದೀರಾ ಅಂತ ಅರಿವಿದ್ರೆ ನೀವು ಅವತ್ತೇ ತಗ್ಗಿಸ್ಕೋಬೇಕು. ಯಾಕಂದ್ರೆ ಈ ಭಕ್ತರುಗಳೆಲ್ಲ ಅವ್ರಿಗಿರುವಂತ ವಿಷಯವನ್ನ ಎಷ್ಟು ಪಾರದರ್ಶಕವಾಗಿ ಬರೆದಿದ್ದಾರೆ ಅಂದ್ರೆ, ತನ್ನ ಮುಟ್ಟಾಳ ಕೆಲಸನೂ ಕೂಡ ತಾನೇ ಬರೆದಿಟ್ಟಿದ್ದಾನೆ. ಅರ್ಥ ಆಗ್ತಿದ್ಯಾ ನಿಮಗೆ? ಅದಕ್ಕೆ ಈ ಭಕ್ತರುಗಳನ್ನೆಲ್ಲ ದೇವರು ಗೌರವಿಸಿದ್ದು. ಯಾಕಂದ್ರೆ ಅವನು ಸ್ವಲ್ಪ ಜಾಸ್ತಿ, ಈಗ ಸ್ವಲ್ಪ ಕಡಿಮೆ ಮಾಡ್ತಿದ್ಯಾ ದೇವರೇ ಅಂದ. ಇದೆಲ್ಲ ಜೀವಿತದಲ್ಲಿ ಬಹಳ ಆದೋಗಿ ಪೇತ್ರನು ವಯಸ್ಸಾದ್ಮೇಲೆ, ಮುದುಕನಾದ್ಮೇಲೆ ನಿಧಾನವಾಗಿ ಕಲ್ತಿರೋ ಪಾಠ ಅದೆಲ್ಲ. ಅದಕ್ಕೆ ನಿಮಗೆ ಬೇಗ ಎಲ್ಲ ವಿಷಯಗಳು ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ, ನನಗೆ ಬಹಳ ವಿಷಯ ಅರ್ಥ ಆಗೋದು ನಿಧಾನವಾಗಿನೇ. ಮೇ ಬಿ ನಾನು ಬಹಳ ಸ್ಲೋ ಲರ್ನರ್ ಏನೋ. ಹಾಗಾಗಿ ನಿಧಾನವಾಗಿ ಬುದ್ಧಿ ಕಲಿಸಿ ದೇವರು ನಮ್ಮ ಅಹಂಕಾರಗಳನ್ನು ಏನ್ ಮಾಡ್ತಾ ಇದ್ದಾನೆ? ಪ್ರಕಟಿಸ್ತಾನೆ. ಕಳೆದ ತಿಂಗಳು ನಮ್ಮ ಚರ್ಚ್ನಲ್ಲಿ ಕೆಲವು ಪಾಸ್ಟರ್ಸ್ಗಳು ಬಂದಿದ್ದಾಗ ಅವರೆಲ್ಲರೂ ಚಪ್ಪಲಿ ಬಿಟ್ಟು ಬಂದಿದ್ರು ಸ್ಟ್ಯಾಂಡ್ ಹತ್ರ. ಯಾಕಂದ್ರೆ ನಾನು ಈ ವಾಕ್ಯಗಳು ನೀವು ನೋಡುವಾಗ, ದೀನತೆ ನಿಜವಾಗಲೂ ಏನಂದ್ರೆ, ದೀನತೆ ಇದ್ರೆ ಕೃಪೆಯನ್ನ ನಾವು ಬೇಡ್ತೇವೆ. ಅಹಂಕಾರ ಇದ್ರೆ ನಾವು ನಿಜವಾಗ್ಲೂ ಏನನ್ನ ಕೇಳಲ್ಲ ಗೊತ್ತಾ? ಕೃಪೆಯನ್ನ ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಅದಕ್ಕೆ ದೇವರು ಎಷ್ಟು ಚೆನ್ನಾಗಿ ಬರೆಸಿಟ್ಟಿದ್ದಾನೆ ಅಂದ್ರೆ, ದೀನನು ಏನ್ ಕೇಳ್ತಾ ಇದ್ದಾನೆ? ಕೃಪೆಯನ್ನ ದೀನನಿಗೆ ಕೊಡ್ತೇನೆ. ಅಹಂಕಾರಿಗಳನ್ನ ದೇವರು ಏನ್ ಮಾಡ್ತಾ ಇದ್ದಾನೆ? ಎದುರಿಸ್ತಾ ಇದ್ದಾನೆ. ಇನ್ನೊಂದು ನಿಮಗೆ ನಿಜವಾದಂತ ಆಳವಾದಂತ ಒಂದು ವಿಷಯ ಇದೆ. ಬಾಧೆ ಅಥವಾ ನಮ್ಮ ಜೀವಿತದಲ್ಲಿ ಅನೇಕ ಜನರು ದೇವರ ಮೇಲೆ ಬೇಸರಗೊಳ್ಳಿಕ್ಕೆ ಕಾರಣ ಏನು ಗೊತ್ತಾ? ಕಾರಣ ಅಹಂಕಾರ. ದೇವರ ಮೇಲೆ 100ಕ್ಕೆ 90% ಕ್ರೈಸ್ತರುಗಳು ಬೇಸರದಲ್ಲಿದ್ದಾರೆ. ಯಾಕೆ ಗೊತ್ತಾ? ಅವ್ರ ಮನಸ್ಸಿನಲ್ಲಿ ಏನು ಬಂದ್ರೆ, ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ನಾನು ದೇವರ ಹತ್ರ ಇಷ್ಟು ಚೆನ್ನಾಗಿದ್ದೀನಿ, ದೇವರು ನನಗೆ ಯೋಗ್ಯತೆಗೆ ತಕ್ಕಂತೆ ಯಾಕೆ ಕೊಟ್ಟಿಲ್ಲ ಅಂತ. ಇದು ನಮ್ಮ ಸಮಸ್ಯೆ. ನಾನು ಈಗೆಲ್ಲ ಇದ್ದೀನಲ್ಲ, ಇಷ್ಟೆಲ್ಲ ಪ್ರೇಯರ್ ಮಾಡ್ತಿದ್ದೀನಲ್ಲ, ಇಷ್ಟೆಲ್ಲ ನಾನು ಚೆನ್ನಾಗಿದ್ದೀನಲ್ಲ, ಆದರೂ ದೇವರು ನನಗೆ ಯಾಕೆ? ಹಾಗಿದ್ರೆ ನಾನು ಒಂದನ್ನು ನಿಮ್ಗೆ ಇವತ್ತು ರಾತ್ರಿ ನೀವು ಸಾಯೋವರೆಗೂ ಮರೆಯದಿರೋ ಒಂದು ಲೈನನ್ನು ನಿಮ್ಗೆ ಹೇಳಬೇಕು. ದೇವರು ನಮ್ಮ ಯೋಗ್ಯತೆಗೆ ತಕ್ಕಂತೆ ಕೊಡುವವನಲ್ಲ, ತನ್ನ ಯೋಜನೆಗೆ ತಕ್ಕಂತೆ ಕೊಡುವವನು.
ಆದರೆ ನಮಗೂ ನಿಮಗೂ ಸಮಸ್ಯೆ ಏನಂದರೆ, ನಾನು ಇದಕ್ಕೆ ಯೋಗ್ಯನಾಗಿದ್ದೀನಿ, ನನಗೆ ಯಾಕೆ ದೇವ್ರು ಕೊಟ್ಟಿಲ್ಲ? ನಾನು ಯೋಗ್ಯನಾಗಿದ್ದೀನಿ, ಆದರೂ ನನಗೆ ಯಾಕೆ ದೇವರು ನನಗೆ ಕೆಲಸ ಕೊಟ್ಟಿಲ್ಲ? ನಾನು ಯೋಗ್ಯನಾಗಿದ್ದೀನಿ, ಯಾಕೆ ನನ್ನ ತಂದೆ ತಾಯಿ ಕಾಯಿಲೆ ಬಂದಿದೆ? ನಾನು ಪ್ರಾರ್ಥನೆ ಮಾಡಿ ದೇವರಲ್ಲಿ ಚೆನ್ನಾಗಿದ್ದೀನಲ್ಲ, ಯಾಕೆ ದೇವರು ನನಗೆ ಇದನ್ನು ಅನುಮತಿಸಿದ್ದಾನೆ? 99% ಕ್ರೈಸ್ತರುಗಳು ಈ ಅಹಂಕಾರದಲ್ಲಿ ಮುಳುಗಿದ್ದಾರೆ. ಆದರೆ ಇದು ಅಹಂಕಾರ ಅಂತ ಅನಿಸೇ ಇಲ್ಲ ನಮಗೆ. ಆದರೆ ದೀನನು ಯಾರು ಗೊತ್ತಾ? ಆಯ್ಕೆಯನ್ನು ಯಾರಿಗೆ ಬಿಟ್ಕೊಡ್ತಾನೆ? ದೇವರಿಗೆ ಬಿಟ್ಕೊಡ್ತಾನೆ. ದೇವರೇ, ನನ್ನ ಜೀವಿತದಲ್ಲಿ ಇದೆಲ್ಲ ಆಗಿದೆ, ಇದೆಲ್ಲ ನನ್ನ ಪರಿಸ್ಥಿತಿಲಿ ನಾನು ಎದುರು ನೋಡ್ದಂಗೆ ನಡೆದಿಲ್ಲ, ಆದರೂ ಒಂದು ವೇಳೆ ಇದರಲ್ಲಿ ನೀನೇನಾದರೂ ಒಳ್ಳೆಯದನ್ನು ಇಟ್ಟಿದ್ರೆ ಅದನ್ನು ನೀನು ಮಾಡು ಸ್ವಾಮಿ. ನೆನ್ನೆ ನಾನು ಆ ಸಹೋದರನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ 2 ದಿವಸದಿಂದ. ನನ್ನೊಳಗೆ ಬರ್ತಾ ಇದ್ದೆ, ಅವರೆಲ್ಲರೂ ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ, ಅವ್ರ ತಾಯಿ ಹೇಗಾದರೂ ಉಳಿಬೇಕು. ದೇವರು ನನಗೆ ಕೊಡ್ತಾ ಇದ್ದಿದ್ದು ಒಂದೇ ಒಂದು ಮಾತು, ಆ ಹುಡುಗನನ್ನು ಸಂಕಟದಲ್ಲಿ ಪುಟಕ್ಕೆ ಹಾಕಿ ನಾನು ಶೋಧಿಸ್ತೇನೆ ಅಂತ ಹೇಳುವಂದರು. ಆದರೆ ಆಸ್ಟರ್ ಹಾಸ್ಪಿಟಲ್ನಲ್ಲಿ ಕಷ್ಟದಲ್ಲಿರುವಂಥ ಹುಡುಗನಿಗೆ ನಾನು ಆ ವಾಕ್ಯ ಹೇಳಬೇಕಾಗಿ ಬಂತು. ಮತ್ತು ಇನ್ನೊಬ್ಬರು ಬಂದು ಕೇಳ್ತಾ ಇದ್ದಾರೆ ನನಗೆ, ಅವ್ರು ಉಳಿತಾರಾ ಇಲ್ವಾ ಅಂತ ಹೇಳಿ. ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ಒಂದನ್ನು ಮಾತ್ರ ನನಗೆ ಧೈರ್ಯವಾಗಿ ಹೇಳಲಿಕ್ಕಾಯಿತು, ಒಂದು ವೇಳೆ ಹಿಂದೂಯಿಂದ ಬಂದಿರುವಂಥ ನೀನು ನಿನ್ನ ತಾಯಿಯನ್ನು ಕಳ್ಕೊಂಡ ಮೇಲೆ ನೀನು ದೇವರನ್ನು ಬಿಡುವಂಥ ಸ್ಥಿತಿಗೆ ತಲುಪಬಾರದು. ಯಾಕಂದರೆ ಒಂದು ವೇಳೆ ಇವತ್ತು ನೀನು ಕಾಣದೇ ಇರುವಂಥ ಆ ಬಾಧೆ ಮುಂದೊಂದು ದಿನ ಬೇರೆಯವರಿಗೆ ಉಪಯೋಗ ಆಗ್ಲಿಕ್ಕೆ ಉಪಯೋಗಿಸ್ಬೋದು. ಆ ಸಂಕಟವನ್ನು ದೇವರು ಅನುಮತಿಸ್ಬೋದು ಕೆಲವರ ಜೀವಿತಗಳಲ್ಲಿ. ಆದರೆ ಅನೇಕ ಸಾರಿ ನಮ್ಗೆ ಆ ಯೋಗ್ಯತೆಯನ್ನು ಅರಿವಿನಲ್ಲಿ ನಾವು ಬದುಕ್ತಾ ಇರೋದ್ರಿಂದಲೇ, ಅದಕ್ಕೆ ದೇವರು ನಿಮಗೆ ಮೊದಲನೇ ಪಾಠ ನಿಮಗೂ ನಮಗೂ ಏನನ್ನು ಕಲಿಸ್ತಾ ಇದ್ದಾನೆ ಅಂದರೆ, ಬದುಕು ಬೇಸತ್ತಾಗ ಏನು ಮಾಡ್ಬೇಕಂತೆ ನೀವು ಬದುಕು ಬೇಸತ್ತಾಗ ನಮಗೂ ನಿಮಗೂ ಏನಿರಲಿ? ದೀನತೆಯೇ ಇರಲಿ. ದೀನತೆ ಇರಲಿ. ಹಾಗಿದ್ರೆ ನಿಮಗೂ ನಮಗೂ ಇದು ಕೂಡ ನಾವು ಹಾದೋಗ್ತಾ ಇರೋದು ಒಂದಲ್ಲ ಒಂದು ದಿವಸ ತೀರುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀನು ಇವತ್ತೇನು ಹಾದೋಗ್ತಾ ಇದೆಯೋ, ಚಾರ್ಲಿ ಚಾಪ್ಲಿನ್ ಹೇಳಿದ ಹಾಗೆ ಯಾವುದು ಶಾಶ್ವತ ಅಲ್ಲ, ಈವನ್ ನಾನು ಹಾದೋಗ್ತಾ ಇರುವಂಥ ಸಂಕಟ ಕೂಡ ಏನಲ್ಲ, ಶಾಶ್ವತ ಅಲ್ಲ ಅಂತ ನಗುವಂಥ ವ್ಯಕ್ತಿ ಅವನು ಹೇಳಿದ್ದನ್ನು ನಾವು ಕ್ರೈಸ್ತರುಗಳು ಅನ್ವಯ ಮಾಡ್ಕೋಬೇಕು. ಯಾಕಂದರೆ ನಮಗೆ ದೇವರು ಹೇಳಿದ್ದಾನೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಆ ಬೇಸರದಲ್ಲಿ ಸ್ವಲ್ಪ ತಾಳ್ಮೆಯಿಂದಿರು, ತಕ್ಕ ಸಮಯದಲ್ಲಿ ಅಲ್ಲಿಂದನೂ ನಾನು ನಿನ್ನನ್ನು ಏನು ಮಾಡ್ತೀನಿ, ಮೇಲಕ್ಕೆ ತರ್ತೇನೆ. ಅಲ್ಲಿಂದನೂ ಆ ಪರಿಸ್ಥಿತಿಯಿಂದನೂ ಮೇಲಕ್ಕೆ ತರ್ತೇನೆ. ನಿಮ್ಮ ಜೀವಿತದಲ್ಲಿ ನೀವು ಹಿಂತಿರುಗಿ ನೋಡಿದ್ರೆ ಎಷ್ಟೋ ನಾನು ನೋಡ್ತಾ ಇದ್ದೀನಿ, ಜಲರಾಶಿ ಹಾಯುವಾಗ ಆ ಪದಗಳನ್ನೆಲ್ಲ ನೋಡುವಾಗ ಬೆಂಕಿಯು ನಿನ್ನನ್ನು ಏನು ಮಾಡೋದು, ದಹಿಸೋದು. ಹಾಗಿದ್ರೆ ಅಲ್ಲಿ ಅರ್ಥ ಒಂದು ತಿಳ್ಕೋಬೇಕು, ಬೆಂಕಿ ಬರುತ್ತೆ, ಜಲರಾಶಿ ಬರುತ್ತೆ. ಅದೆಲ್ಲ ತಪ್ಪಿಸುವೇನು ಅಂತ ಹೇಳಿದ್ನು ವಿನಾ ಅದು ಬರೋದಿಲ್ಲ, ನದಿ ಬರಲ್ಲ, ಅದೆಲ್ಲ ಹೇಳಿಲ್ಲ ಯೇಸು ಸ್ವಾಮಿ. ಜಲರಾಶಿಯಲ್ಲಿ ಹಾಗಿದ್ರೆ ತಲೆ ಮೇಲೆ ಪ್ರವಾಹನ ಹೊರಡಿಸ್ತಾನೆ ದೇವರು. ದೀನನು ಏನು ಹೇಳ್ತಾನಂದ್ರೆ, ಸ್ವಾಮಿ ಇದನ್ನು ಯಾಕೆ ಅನುಮತಿಸಿದ್ಯೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ನಿನ್ನನ್ನು ಗುಣಗುಟ್ಟದೆ ಈ ಸನ್ನಿವೇಶವನ್ನು ಹಾದು ಹೋಗ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಸುಜಿತ್ತಿಂದ ಸಾಧ್ಯನೇ ಇಲ್ಲ ಜೀವಿತದಲ್ಲಿ ಬಂದಂಥ ಸಂಕಟಗಳನ್ನ ಹಾದು ಹೋಗ್ಲಿಕ್ಕೆ. ಆದರೆ ಸುಜಿತ್ ಯಾವಾಗೆಲ್ಲ ಪ್ರಾರ್ಥನೆಯಲ್ಲಿ ಕೃಪೆಯನ್ನು ಹಾತ್ಕೊಳ್ತಾನೋ ಆ ಕೃಪೆಯಿಂದ ಅವನದನ್ನು ಫೇಸ್ ಮಾಡ್ಲಿಕ್ಕೆ ಸಾಧ್ಯ. ಆ ಕೃಪೆ ಚೇತನ್ ಭಗತ್ ತನ್ನ ಪುಸ್ತಕದಲ್ಲಿ ಬರೆದಿಲ್ಲ. ಆ ಗ್ರೇಸ್ ಅನ್ನೋ ವರ್ಡ್ ಅವನ ಪುಸ್ತಕದಲ್ಲಿ ಒಂದು ಸಾರಿ ಕೂಡ ಇಲ್ಲ. ಆದರೆ ನಮ್ಮ ಪವಿತ್ರ ಬೈಬಲ್ನಲ್ಲಿ ದೇವರು ಬರೆಸಿದ್ದಾನೆ. ಅರ್ಥ ಆಗ್ತಿದ್ಯಾ? ಹಾಗಿದ್ರೆ ಆ ಕೃಪೆ ನಿಮ್ಗೆ ಎಲ್ಲಿಂದ ಬರುತ್ತೆ? ದೀನತೆ ಇದ್ರೆ ನಿಮ್ಗೆ ಗುರುತೇನು? ನೀವು ಯೇಸುವಿಗಾಗಿ ಸಣ್ಣ ಕಾರ್ಯಗಳನ್ನು ನಾವು ಮಾಡ್ತೇವೆ. ನಿಜವಾಗ್ಲೂ ನಮಗೆ ದೀನತೆ ಇದ್ರೆ ನಾನು ದೇವರಿಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅರಿವು ನಮಗೆ ಬರುತ್ತೆ. ನಿಮಗೂ ನನಗೂ ದೀನತೆ ಇದ್ರೆ ನಾವು ಜನರು ಗಮನಿಸಬೇಕು ಅಂತ ಎಲ್ಲವನ್ನ ಮಾಡಲ್ಲ. ಇದು ಕೂಡ ದೀನತೆಯ ಗುರುತು. ನಾವೊಂದು ವೇಳೆ ಜನರು ನಮ್ಮನ್ನು ಗಮನಿಸಬೇಕು ಅಂತ ಕೆಲವೊಂದು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಏನಿದೆ? ಅಹಂಕಾರ ಇದೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಕಳೆದ ತಿಂಗಳಿನಲ್ಲಿ ಪಾಸ್ಟರ್ಸ್ಗಳೆಲ್ಲ ಬಂದಾಗ ಅವರೆಲ್ಲ ಒಳಗೋದ್ರು. ಅಲ್ಲಿರುವಂಥ ಚಪ್ಪಲಿಗಳನ್ನೆಲ್ಲ ನಾನೇನು ಮಾಡ್ತಾ ಇದ್ದೀನಿ, ಸ್ಟ್ಯಾಂಡ್ ಮೇಲೆ ಇಡ್ತಾ ಇದ್ದೀನಿ. ಮೊದಲೆಲ್ಲ ಸರಿಯಾಗೇ ಇಟ್ಟೆ. ಲಾಸ್ಟಲ್ಲಿ ಚಪ್ಪಲಿ ಇಡುವಾಗ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇರೋದೇನು ಗೊತ್ತಾ, ನಾನು ಇಡ್ತಾ ಇರೋದನ್ನ ಯಾರು ನೋಡ್ತಾನೆ ಇಲ್ವಲ್ಲ ಅಂತ. ಆಗ ಮತ್ತೆ ನನ್ನೊಳಗಡೆ ಇಂಥ ನರಿ ಇದೆಯಲ್ಲ ಅಂತ ಮತ್ತೆ ಪ್ರಾರ್ಥನೆ ಮಾಡಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಸಾರಿ ನಮಗೆ ಕಾಣದೆ ನಮ್ಮೊಳಗೆ ಅಡಗಿರುವಂಥ ಅಹಂಕಾರ ಅದು ಅಹಂಕಾರ ಅಂತ ನಮ್ಗೆ ಅನಿಸಿಲ್ಲ. ಆದರೆ ಸತ್ಯವೇದದ ಬೆಳಕಿನಲ್ಲಿ ನಾವು ನೋಡೋದಾದರೆ
ಇವತ್ತು ರಾತ್ರಿ, ಇವತ್ತು ಸಂಜೆ ದೇವರು ಒಂದು ವೇಳೆ ನಿಮ್ಮಲ್ಲೂ ಕೂಡ ಈ ಲಿಸ್ಟಲ್ಲಿ ಯಾವುದಾದ್ರೂ ಒಂದು ಲಿಸ್ಟಲ್ಲಿ ನೀವು ಹೋಗ್ತಾ ಇದ್ದೀರಾ. ಒಂದು ವೇಳೆ ಜನರು ಗಮನಿಸಬೇಕು ಅಂತ ನಾವು ಮಾಡದೇ ಇರೋ ಥರ ನಾಟಕ ಮಾಡಿ ಕೂಡ ಅದರಿಂದ ಏನಾದರೂ ಹೊಗಳಿಕೆ ಬಯಸೋದು ಕೂಡ ಕೆಲವ್ರು ಮಾಡ್ತಾರೆ. ಕೆಲವ್ರು ನಾವು ಹೇಳೋದು ನೋಡಿದ್ದೀನಿ, ನಾನು ಏನೇ ಮಾಡಿದ್ರು ಎಲ್ಲ ಬಿಹೈಂಡ್ ದ ಸ್ಕ್ರೀನ್ ಮಾಡೋದು ಅಂತಾರೆ. ಆ ಹೇಳೋದ್ರಲ್ಲೂ ಏನಿದೆ ಅರ್ಥ ಆಗ್ತಿದ್ಯಾ? ಹಾಗಿದ್ರೆ ಎಂಥ ಗುಣವನ್ನ ಪೇತ್ರನು ತನ್ನ ಲೈಫ್ನಲ್ಲಿ ಪಾಪ ಪಟ್ಟು ಪಟ್ಟು ಬೆಸ್ತಾಗಿ ಕಲ್ತಿದ್ದ ಪಾಠ ರೀ ಅದು. ಯಾಕಂದ್ರೆ ಅವನ ಲೈಫ್ನಲ್ಲಿ ಸಾಯೋವರೆಗೂ ಈ ಮಿಸ್ಟೇಕ್ನ ಮಾಡ್ತಾನೆ ಇದ್ದ. ಯೇಸು ಸ್ವಾಮಿ ಹತ್ರ ಬಹಳಷ್ಟು ಸರಿ ತಪ್ಪುಗಳನ್ನ ಅವ್ನು ಮಿಸ್ಟೇಕ್ ಮಾಡಿದ್ರಿಂದ ಅವನ ಗುಣ ಎಲ್ಲ ಅವನಿಗೆ ಮೇಲ್ಪದರದಲ್ಲಿ ಕಾಣ್ತಿತ್ತೇನೋ. ಅದಕ್ಕೆ ತನ್ನ ಅನುಭವದಿಂದ ಬರ್ತಿದ್ದಾನೆ, ನನಗೆ ದೀನತೆ ಇರಲಿಲ್ಲ, ಹಾಗಿದ್ರೆ ನಾನು ದೀನತೆಯನ್ನು ಕಟ್ಕೋಬೇಕು ಅಂತ ಅವನು ತನಗೆ ಮಾತ್ರ ಅಲ್ಲ ಆ ಜನರಿಗೂ ಹೇಳ್ತಾ ಇದ್ದಾನೆ. ನೀವು ಬಾಧೆಯಲ್ಲಿ ಆದೋಗ್ತಾ ಇದ್ದೀರಾ, ರೋಮ್ನಿಂದ ಹಿಂಸೆ ಬರ್ತಿದೆ, ಇನ್ಮುಂದೆ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ಬೋದು, ಆದರೆ ಸ್ವಲ್ಪ ಕಾಲ ನೀವೇನು ಮಾಡ್ರಿ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ. 4ನೇದಾಗಿ ನಿಮಗೆ ಗೊತ್ತಿದೆಯಾ, ದೀನತೆಯ ಗುರುತು ಸ್ವಾರ್ಥದ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಇತರರ ಬಗ್ಗೆ ಯೋಚಿಸುವಂತ ಮಾಡುತ್ತೆ. ಯಾವಾಗ ದೀನತೆ ಅಂದರೆ ನೀವು ಭಾಳಷ್ಟು ಸರಿ ತಪ್ಪು ತಿಳ್ಕೊಳ್ತೀವಿ. ದೀನತೆ ಅಂದರೆ ನಾವು ಮೇಲು ಧ್ವನಿಯಿಂದ ಮಾತಾಡೋದು, ದೀನತೆ ಅಂದರೆ ಬಟ್ಟೆಗಳನ್ನು ಭಾಳ ಸರಳವಾಗಿ ಧರಿಸ್ಕೊಳ್ಳೋದು. ಸತ್ಯವೇದದ ದೀನತೆ, ಅಲ್ಟಿಮೇಟ್ ದೀನತೆ ಯಾವುದು ಗೊತ್ತಾ? ಪರಮಾರ್ಥಿಕವಾದಂಥ ದೀನತೆ ಯಾವುದಂದರೆ, ನಾನು ಹೆಚ್ಚು ನನ್ನ ಬಗ್ಗೆ ಯೋಚಿಸುವುದಿಲ್ಲ, ನಾನು ಇತರರ ಬಗ್ಗೆ ಏನು ಮಾಡ್ತೇನೆ, ಯೋಚಿಸ್ತೇನೆ. ಆ ದೀನತೆಯ ಅರಿವು ನಮಗೆ ಸಿಕ್ಕಿಲ್ಲ. ನೋಡ್ರಿ, 2-3 ವಾರಗಳ ಹಿಂದೆ ನಾನು ಒಂದು ಹಳ್ಳಿಗೆ ಸೇವೆಗೆ ಹೋಗಬೇಕು ಅಂತ ಪ್ರೇರೇಪಿಸಲ್ಪಟ್ಟೆ. ಸುಮಾರು ಒಂದು 140-150 ಕಿಲೋಮೀಟ್ರ್ ನಾನು ಹೋಗಿ ಬೈಕ್ನಲ್ಲಿ ಬರಬೇಕು. ಆದರೆ ಅಲ್ಲಿಗೆ ಹೋದಾಗ ನನ್ನ ಸಭೆಯಲ್ಲಿ ಅನೇಕ ಕಷ್ಟಗಳಿರೋದನ್ನು 2-3 ವಾರದಿಂದ ಗುಣಗುಡ್ತಿದ್ದೀನಿ. ಆದರೆ ಆ ಚರ್ಚಿಗೆ ನಾನು ಹೋದಾಗ, ಅಲ್ಲಿ ವಾಕ್ಯ ಕೊಡ್ಲಿಕ್ಕೆ ಹೋದಾಗ, ಅಲ್ಲಿರುವಂಥ ಸೇವಕರು 4,000 ರೂಪಾಯಿ ಪಾಪ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಒಂದು ಸಾಧಾರಣ ಶೆಡ್ನಲ್ಲಿ. ಮತ್ತು ಅಲ್ಲಿರುವಂಥ ವಿಶ್ವಾಸಿಗಳು ದೂರದಿಂದ ಆಟೋದಲ್ಲಿ, ಶೀಟ್ ಆಟೋದಲ್ಲೆಲ್ಲ ಪಾಪ ಅಜ್ಜಿದಿರು ಬಂದು ಇಳಿತಿದ್ದಾರೆ. ಒಬ್ಬ ವಿಶ್ವಾಸಿ ಬಂದು ಅಳ್ತಾ ಇದ್ದಾನೆ, ನಮ್ಮನ್ನು ಅಲ್ಲಿ ಹಿಂಸೆ ಮಾಡಿ ಓಡಿಸಿದ್ರು, ಇಲ್ಲಿಗೆ ಬಂದ್ವಿ, ಇಲ್ಲಿ ಬಂದು ನಾವು ಈ ಶೀಟ್ ಕೆಳಗಡೆ ಇದ್ದೀವಿ, ಈ ತಿಂಗಳು ನಮಗೆ 4,000 ಕಟ್ಟೋಕ್ಕಾಗಲ್ಲ, ವಿಶ್ವಾಸಿಗಳೇ ನೀವೆಲ್ಲರೂ ಸೇರಿ ಕೊಡಬೇಕು. ಆ ವ್ಯಕ್ತಿ ಸಭೆಯಲ್ಲಿ ಹೇಳ್ತಾ ಇರುವಂಥ ಕಷ್ಟಗಳು ನೋಡಿದಾಗ ನಾನು ಅದರ ಹಿಂದಿನ ವಾರದಲ್ಲಿ 2 ವಾರದಲ್ಲಿ ಹಾದು ಹೋಗಿರೋದು ಏನೂ ಇಲ್ಲ. ಬರೀ ಜನರೇಟ್ರಿಗೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ, ನೀರಿಗೆ ಸ್ವಲ್ಪ ಟ್ಯಾಂಕರ್ ಓಡಿಸ್ತಿದ್ದೀನಿ, ಒಳ್ಳೆ ಸುಂದರವಾದಂಥ ಕಟ್ಟಡನೇ ದೇವ್ರು ನನಗೆ ಕೊಟ್ಟಿದ್ದಾನೆ, ಟೈಲ್ಸ್ ಕೂಡ ಹಾಕ್ಲಿಕ್ಕೆ ದೇವ್ರು ಸಹಾಯ ಮಾಡಿದ್ದೀನಿ, ಎಷ್ಟೊಂದು ಮೇಲ್ ಮಾಡಿದ್ದಾನೆ. ಆದರೆ ನಾನು ನನ್ನ ಬಗ್ಗೆ ಯೋಚಿಸೋದನ್ನೇ ಮುಳುಗಿರುವಂಥ ನನಗೆ ದೇವರು ಆ ಹಳ್ಳಿಗೆ ಹೋಗಿ ಏನೋ ಒಂದು ಪಾಠ ಕಲಿಸ್ಲಿಕ್ಕೆ ಬಯಸಿದ್ದಾನೆ. ಅಲ್ಲಿ ಹೋಗಿ ವಾಕ್ಯ ಕೊಟ್ಟು ನಾನು ನಿಮಗೆ ಪ್ರೀತಿಯಿಂದ, ಬಹಳ ತಗ್ಗಿಸುವಿಕೆಯಿಂದ ಒಂದು ವಿಷಯವನ್ನು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಆ ಪಾಸ್ಟ್ರು ಅಷ್ಟು ಕಷ್ಟದ ಮಧ್ಯದಲ್ಲೂ ಅವ್ರ ಮಗಳ ಕೈಯಲ್ಲಿ ಒಂದು ಆಫರಿಂಗನ್ನು ನನಗೆ ಕೊಡ್ಲಿಕ್ಕೆ ಬಂದರು. ಆ ಕಾಣಿಕೆ ಸುಮಾರು ಒಂದು 2,000 ಇರ್ಬೋದೇನೋ. ಆದರೆ ಅದರ ಮಧ್ಯದಲ್ಲಿ ಆ ಕಾಣಿಕೆ ಕವರ್ನಲ್ಲಿ ತೊಗೊಂಬಂದು ನಾನು ಅಲ್ಲೆಲ್ಲ ಪುಸ್ತಕಗಳನ್ನು ಕೊಟ್ಟು ಅವ್ರ ಮಗಳಿಗೆ ಒಂದು ಮಾತನ್ನು ಹೇಳಿದೆ. ನನಗೂ ಹೋಗುವಾಗಲೇ ಒಂದು ಪ್ರೇರೇಪಣೆ, ನೀನು ಬರುವಾಗ ಅಲ್ಲಿ ಹೋದ್ಮೇಲೆ ಕಾಣಿಕೆಯನ್ನು ಸ್ವೀಕರಿಸಬಾರ್ದು. ಆದರೆ ನಾನು ಆ ಕಾಣಿಕೆಯನ್ನು ಸ್ವೀಕರಿಸದೆ ಆ ಮಗಳಿಗೆ, ಸಣ್ಣ ಹುಡುಗಿಗೆ ಹೇಳಿದೆ, ನನಗೆ ವಯಸ್ಸಾದ ತಾತ ಹೇಳ್ಕೊಟ್ರು, ನೀನು ಕಲ್ತ್ಕೋಬೇಕು. JOY ಸೀಕ್ರೆಟ್ ಏನು ಗೊತ್ತಾ ನಿನಗೆ? ಜೀಸಸ್ ಫಸ್ಟ್. ಜೆ ಅಂದರೆ, ಓ ಅಂದರೆ ಅದರ್ಸ್ ನೆಕ್ಸ್ಟ್, ವೈ ಅಂದರೆ ಯು ಆರ್ ಲಾಸ್ಟ್. ಈ 3 ಅಬ್ರಿವೇಷನ್ನ ಅವಳಿಗೆ ತಿಳಿಸಿ ಅವಳ ಕೈಯಿಂದ ನಾನು ಕಾಣಿಕೆ ಸ್ವೀಕರಿಸಿದೆ. ನಾನು ವಾಪಸ್ಸು ಗಾಡಿಯಲ್ಲಿ ಬರುವಾಗ ವಾವ್, ನಾನೊಂದು ಸಂತೋಷದಿಂದ ಒಂದು ಮಾತನ್ನು ಹೇಳಿದೆ, ಆರ್ ಯು ಹ್ಯಾಪಿ ಲಾರ್ಡ್? ದೇವರೇ, ನಿನಗೆ ಸಂತೋಷನ? ನೀವು ಯಾವತ್ತಾದರೂ ನಿಮ್ಮ ಜೀವಿತದಲ್ಲಿ ನೀವು ಕೆಲವನ್ನ ಮಾಡಿ ಈ ಸಾಲನ್ನು ಹೇಳಲಿಕ್ಕೆ ನಿಮಗೆ ಮನಸ್ಸು ಬಂದಿದೆಯಾ? ದೇವರೇ, ನಾನು ಇದನ್ನು ಮಾಡಿದ್ದು ನಿನಗೆ ಸಂತೋಷನ? ಒಂದು ಸರಿ ಟ್ರೈ ಮಾಡಿ ನೋಡ್ರಿ, ಅದರಲ್ಲಿ ಸಿಗೋ ಆನಂದನೇ ಬೇರೆ. ಯಾಕಂದರೆ ನೀವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ಇವತ್ತಿನ ಜನ್ರೇಷನ್ಗೆ ನಾವು ಏನು ಕಲಿಸ್ತಿದ್ದೀವಿ ಅಂದರೆ, ಒಬ್ಬ ರಾಯ್ ಹೇಸನ್ ಅನ್ನೋಂಥ ಒಬ್ಬ ಸೇವಕರಿಗೆ ಹೇಳ್ತಾರೆ, ಜನರು ಅನೇಕ ಸಾರಿ ಸ್ವಾರ್ಥಕ್ಕೆ ಸಾಯುವುದು ಬಹಳ ದುಃಖವೆಂದು ನೆನೆಸಿದಾರಂತೆ. ಆದರೆ ಅವ್ರೇನು ಹೇಳ್ತಾರೆ ಗೊತ್ತಾ? ಸ್ವಾರ್ಥಕ್ಕೆ ಸಾಯದೇ ಇರೋದ್ರಿಂದಲೇ ಬಹಳ ಜನ ಬೇಸರವಾಗಿರೋದು. ಗೊತ್ತಾಯ್ತಾ ನಿಮಗೆ? ನಿಮ್ಮ ಬೇಸರಕ್ಕೆ ಕಾರಣ ಏನು ಗೊತ್ತಾ? ಏನು?
ನಾವು ಎಲ್ಲಾನು ಅಲ್ಲಿ ಬಟ್ಟೆ ತಗೋ, ಆ ವಿಷಯ ಅದೆಲ್ಲ ಬೇಕು. ನಾನು ನೋಡಿದ್ದೀನಿ ಅನೇಕ ಸರಿ. ಇವತ್ತು ನನ್ನ ಬೆಳಿಗ್ಗೆ ನನ್ನ ಹೆಂಡತಿ ಮೈಸೂರಿಗೆ ಹೋಗಿದ್ಲು. ನನ್ನ ಹೆಂಡತಿ ಇಲ್ಲದೆ ಇರೋದ್ರಿಂದ ನನ್ನ ಮಗಳನ್ನ ಬೆಳಿಗ್ಗೆ ಎದ್ದು ನಾನು ರೆಡಿ ಮಾಡಬೇಕಾಗಿತ್ತು. ಕೆಲವನ್ನೆಲ್ಲ ನಿಸ್ವಾರ್ಥವಾಗಿ ನನ್ನ ಮನೆಯಲ್ಲಿ ನನ್ನ ಹೆಂಡತಿಗೆ ಯಾವಾಗೆಲ್ಲ ಮಾಡ್ತೀನೋ ಅವಾಗೆಲ್ಲ ನನಗೆ ಸಂತೋಷ ಸಿಕ್ಕಿದೆ. ಆದರೆ ಇದೇ ಸುಜಿತ್ ಕೆಲವು ಸಾರಿ ಮನೆಯಲ್ಲಿ ಇಷ್ಟು ಸ್ವಾರ್ಥಿಯಾಗಿ ನಡ್ಕೊಂಡಿದ್ದಾನೆ, ಅವತ್ತು ಸಂತೋಷನೇ ಸಿಕ್ಕಿಲ್ಲ. ಹಾಗಿದ್ರೆ ಸತ್ಯವೇದದಲ್ಲೂ ಕೂಡ ನೀವು ಕೂಡ ಪರೀಕ್ಷೆ ಮಾಡಿ ನೋಡ್ರಿ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ಯಾವುದೇ ವಿಷಯದಲ್ಲೂ ಕೂಡ ಸ್ವಾರ್ಥಕ್ಕೆ ಸತ್ತು. ಒಬ್ಬ ಸೇವಕರು, ನನಗೆ ಫೇವರೇಟ್ ರೈಟರ್ ಒಬ್ರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅಂದ್ರೆ, ಒಬ್ಬ ನಿಜವಾದಂಥ ಸೇವಕ ಕೂಡ ಅವನಿಗೆ ಪ್ರಸಂಗ ಮಾಡೋದು ತುಂಬಾ ಇಷ್ಟ ಅಂತೆ. ಯಾಕಂದ್ರೆ ಪ್ರಸಂಗಿಸುವಾಗ ಅವನನ್ನ ಜನರು ನಾಯಕನ ಹಾಗೆ ನೋಡ್ತಾರಂತೆ, ಹೀರೋ ತರ ನೋಡ್ತಾರಂತೆ. ಹಾಗಾಗಿ ಪ್ರಸಂಗಿಗೆ ಪ್ರಸಂಗ ಮಾಡೋದು ತುಂಬಾ ಖುಷಿ ಕೊಡುತ್ತೆ ವಿನ ಅವನ ಹೆಂಡತಿಗೆ ಕಿಚನ್ ಅಲ್ಲಿ ಸೇವೆ ಮಾಡೋದು ಅವನಿಗೇನಿಲ್ವಂತೆ. ಹಾಗಿದ್ರೆ ಆದ್ರೆ ಅವನಿಗೆ ನಿಜವಾದಂತ ಸುಖ ಸಿಗೋದು ಎಲ್ಲಿ ಅಂದ್ರೆ ಸ್ವಾರ್ಥ ಸತ್ತು ಅಲ್ಲಿ ಮಾಡುವಂತ ಕೆಲಸ. ನಾವು ಎಷ್ಟು ಜನರು ಹೇಗಿದೀವಿ ಗೊತ್ತಾ? ನಾವು ಅವಳು ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಹೆಂಗಸರುಗಳನ್ನೆಲ್ಲ ನೋಡಿದೀವಿ. ಗಂಡನಿಗೆ ಒಂದೇ ಒಂದು ಮಾತು ಹೇಳ್ತಾಳೆ, 4 ಗಂಟೆಗೆ ಬಂದು ಒಂದ್ ಸ್ವಲ್ಪ ಡ್ರಾಪ್ ಹಾಕಿ ಅಂತ. ಅಲ್ಲಿಂದ ಬರೋಕ್ಕಾಗಲ್ಲ ನೀನು? ನಮ್ಮ ಮಾತುಗಳಿದೆಲ್ಲ. ಅವಳು ತ್ಯಾಗವಾಗೆಲ್ಲ ಮಾಡ್ತಿದ್ದಾಳೆ ತಾನೆ ಮನೆಗೆ. ನನಗೆ ಆ 5 ನಿಮಿಷದಲ್ಲಿ ಹೋಗಿ ಡ್ರಾಪ್ ಮಾಡಕ್ಕೆ. ಇದರಿಂದ ನಮ್ಮ ಕುಟುಂಬಗಳಲ್ಲಿ ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇರೋದು, ಇದು ನನಗೂ ಅನ್ವಯಿಸುತ್ತೆ. ಆದರೆ ಸ್ವಾರ್ಥಕ್ಕೆ ಸತ್ತಾಗಲೆಲ್ಲ ನಿಮ್ಮ ಜೀವಿತದಲ್ಲಿ ಒಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು, ದೀನತೆ ಇದೆ ಅಂತ ಅರ್ಥ. ಆದರೆ ಸ್ವಾರ್ಥಕ್ಕೆ ಸಾಯದಿದ್ರೆ ನಮಗೂ ನಿಮಗೂ ದೀನತೆ ಇಲ್ಲ. ಅದಕ್ಕೆ ಪೇತ್ರನು ತನ್ನ ಅನುಭವದಿಂದ ಆಳವಾದಂಥ ಒಂದು ವಿಷಯವನ್ನ ಹೇಳ್ತಾ ಇದ್ದಾನೆ. ನಾವು ಸೊಂಟವನ್ನ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಏನ್ ಮಾಡ್ರಿ, ನೀವು ಬೇಸರದಲ್ಲಿ ಕಾರಣ ಏನಂದ್ರೆ ನಿಮಗೆ ದೀನತೆ ಇಲ್ಲ. ಸಿಂಪಲ್. ನಿಮ್ಮ ಮನೆಗಳಲ್ಲಿ ದೀನತೆ ಇಲ್ಲ, ನಿಮ್ಮ ಕಂಪನಿಗಳಲ್ಲಿ ದೀನತೆ ಇಲ್ಲ, ನೀವು ನಡ್ಕೊಳ್ಳುವಂಥ ಎಲ್ಲ ವಿಷಯಗಳಲ್ಲೂ ನಿಮಗೆ ದೀನತೆ ಇಲ್ಲದೆ ಇರೋದ್ರಿಂದಲೇ ನೀವೇನಾಗಿದ್ದೀರಾ? ನೀವು ಬಹಳ ಬೇಸರದಲ್ಲಿದ್ದೀರಾ. ಆದರೆ ಎರಡನೇದಾಗ ಅದನ್ನು ಹೇಳ್ತಾ ನೆಕ್ಸ್ಟ್ ವಾಕ್ಯಕ್ಕೆ ಹೋಗ್ರಿ. ಅವನೇನು ಹೇಳ್ತಾ ಇದ್ದಾನೆ 7ನೇ ವಾಕ್ಯದಲ್ಲಿ? ಅಹಂಕಾರದ ವಿಷಯನ ಹೇಳಿದ ತಕ್ಷಣ ನೆಕ್ಸ್ಟ್ ವಿಷಯಕ್ಕೆ ಹೋಗ್ತಾ ಇದ್ದಾನೆ. ಏನಂತ 7ನೇ ವಾಕ್ಯದಲ್ಲಿ? ನಿಮ್ಮ ಚಿಂತೆಯನ್ನೆಲ್ಲ ಏನ್ ಮಾಡ್ರಿ. ಅಹಂಕಾರ ಮುಗಿದಿದ ತಕ್ಷಣ ಚಿಂತೆ ಬಗ್ಗೆ ಯಾಕೆ ಹೇಳ್ತಾ ಇದ್ದಾನೆ? ನಿಮ್ಗೆ ಗೊತ್ತಾಯ್ತಾ ಅದು? ಅದರಲ್ಲಿರುವಂಥ ರಹಸ್ಯ ಏನಂದ್ರೆ, ನನಗೂ ಇಷ್ಟು ವರ್ಷಗಳಾದ್ಮೇಲೆ ರೀಸೆಂಟ್ ಆಗಿ ಈ ವಿಷಯ ಗೊತ್ತಾಯ್ತು. ಚಿಂತೆ ಮಾಡುವುದು ಎಲ್ಲ ಪಾಪದ ರೀತಿಯಲ್ಲೂ ಅತಿ ಘೋರ ಪಾಪ. ಆದರೆ ಚಿಂತೆ ಪಾಪ ಅನ್ನೋದನ್ನ ನಾವು ಹೇಳೇ ಇಲ್ಲ. ಆದರೆ ಪೇತ್ರನು ಏನಕ್ಕೆ ಬರೀತಾ ಇದ್ದಾನಂದ್ರೆ, ಅಹಂಕಾರಿ ಮಾತ್ರ ಏನು ಮಾಡ್ತಾನೆ, ಅವನು ಅಧಿಕವಾಗಿ ಚಿಂತೆ ಮಾಡ್ತಾನೆ. ಇದು ಕೂಡ ನಿಮಗೆ ವಿವರಿಸ್ಬೇಕು. ಯಾವಾಗೆಲ್ಲ ನಾನು ನನ್ನ ಮಕ್ಕಳನ್ನ ನಾನು ಸಾಕಬೇಕು, ನನ್ನ ಹಣ, ಇದು ನನ್ನ ಸಭೆ, ನನ್ನ ಜನರು, ಯಾವಾಗೆಲ್ಲ ನಾನು ಮ್ಯಾನೇಜ್ ಮಾಡಬೇಕು, ಇಷ್ಟೆಲ್ಲ ಫ್ಯಾಮಿಲಿ ಬರ್ಡನ್ ಎಲ್ಲ ಯಾರು ಮಾಡೋದು ಅಂತ ಎಲ್ಲ ಎಗರಾಡೋದು, ಕಿರ್ಚಾಡೋದು ಎಲ್ಲ ಯಾವಾಗ ಅಂದರೆ, ನನ್ನ ಜೀವಿತದಲ್ಲಿ ಯಾರನ್ನ ನಾನು ಓನರ್ ಆಗಿಟ್ಟಿಲ್ಲ. ಆದರೆ ಹೇಳ್ತಾ ಇದ್ದೀನಿ ಏನಂತ, ನಾನು ಆರಾಧಿಸೋದು ಯಾರನ್ನ? ದೇವರನ್ನ. ಪಾಸ್ಟರ್ ನಿಮಗೆ ಚಿಂತೆ ಬಂದಿಲ್ವಾ? ನಿನ್ನೆ ಇಷ್ಟರ ಮಟ್ಟಿಗೆ ಚಿಂತೆ ಬಂದಿದೆ. 9-10 ಗಂಟೆಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಡಬೇಕಾಗಿರೋನು, ನಾನು ರೋಡ್ ಕ್ರಾಸ್ ಮಾಡಿ ಬೇರೆ ಎಲ್ಲೋ ಹೋಗ್ತಾ ಇದ್ದೀನಿ. ನನ್ನ ಮಗಳು ಪಪ್ಪ ಸ್ಕೂಲ್ ಅಲ್ಲಿದೆ ಅಂದ್ಲು. ಅರ್ಥ ಆಗ್ತಿದ್ಯಾ? ಹಾಗಿದ್ರೆ ಈ ಚಿಂತೆ ನಿಮ್ಮನ್ನು ಬಿಟ್ಟಿಲ್ಲ, ನನ್ನನ್ನು ಬಿಟ್ಟಿಲ್ಲ. ನಿನ್ನೆ ನಡೆದಿದ್ದ ವಿಷಯ ಇದು. ಹಾಗಿದ್ರೆ ನಾವು ಚಿಂತೆಗಳಲ್ಲಿ ಎಷ್ಟು ಸಾರಿ ನೀವು ಮುಳುಗಿದ್ದೀವಿ, ಅದು ಯಾರನ್ನೂ ಹೊರತುಪಡಿಸಿಲ್ಲ. ಆದರೆ ಪೇತ್ರನು ನಮಗೂ ನಿಮಗೂ ಒಂದು ಒಳ್ಳೆ ರೆಮಿಡಿಯನ್ನ ಬರೆದಿಟ್ಟಿದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದರೆ, ಅವನ ಅನುಭವದಿಂದ ಹೇಳ್ತಾ ಇರೋದು ಪೇತ್ರನು. ಯಾಕೆ ಗೊತ್ತಾ? ಅವನಿಗೆ ಚೆನ್ನಾಗಿ ಗೊತ್ತಾಯ್ತು. ಇದು ಆ್ಯಕ್ಚುಲಿ ಪ್ರಸಂಗ, ನೀವು ನನಗೆ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಇದು ಆ್ಯಕ್ಚುಲಿ ನನಗೆ ಮೆಸೇಜ್ ಇದು 2-3 ವಾರದಿಂದ. ಆಮೇಲೆ ನಿಮಗೆ ಬಂದು ಹೇಳ್ತಾ ಇದ್ದೀನಿ. ಅದರಲ್ಲೂ ಇನ್ನೂ ಈ ಚಿಂತೆ ವಿಷಯದಲ್ಲಿ ಇನ್ನೂ ಸ್ವಲ್ಪ ನಾನು ಕಂಪ್ಲೀಟಾಗಿ ಪರಿಪೂರ್ಣನಾಗಿಲ್ಲ. ನನಗಾಗಿ ನೀವು ಪ್ರಾರ್ಥನೆ ಮಾಡಿ. ಬಟ್ ಈ ವಾಕ್ಯಗಳು ನನಗೆ ತುಂಬ ಸಹಾಯ ಮಾಡ್ತು. ಅಹಂಕಾರ ಇರೋದ್ರಿಂದಲೇ ನನಗೆ ಚಿಂತೆ ಇದೆ ಅನ್ನೋದು ನನಗೆ ಪೇತ್ರನು ಬರೆಸಿದ್ರಿಂದಲೇ ಗೊತ್ತಾಗಿದ್ದು. ಯಾಕಂದ್ರೆ ಪೇತ್ರ ತನ್ನ ಅನುಭವದಿಂದ ಹೇಳ್ತಿದ್ದಾನೆ, ಅವನ ಅತ್ತೆಗೆ ಜ್ವರ ಆಗಿದ್ದಾಗ ವಾಸಿ ಮಾಡಿದ್ಯಾರೋ? ಅವನಿಗೆ ಟ್ಯಾಕ್ಸ್ ಕಟ್ಟಕ್ಕಾಗ್ಲಿಲ್ಲ, ಅವತ್ತು ಕಾಸು ಕೊಟ್ಟಿದ್ಯಾರೋ? ಅವನಿಗೆ ಅವತ್ತು ಊಟಕ್ಕೆ ವ್ಯಾಪಾರದಲ್ಲಿ ಅವನ ಬಿಸ್ನೆಸ್ ಲಾಸ್ ಆಗ್ತಿದೆ, ಮೀನನ್ನ ರಾಶಿಯಾಗಿ ಕೊಟ್ಟಿದ್ಯಾರೋ? ನೀರ್ ಮೇಲೆ ನಡೆಯುವಾಗ ಬೀಳೋ ಸಮಯದಲ್ಲಿ ಅವತ್ತು ಕಾಪಾಡಿದ್ಯಾರೋ?
ಸೆರೆಮನೆಯಲ್ಲಿ ಒಂದು ದಿವಸ ಅಪೊಸ್ತಲರ ಕೃತ್ಯದಲ್ಲಿ ಹಾಕಲ್ಪಟ್ಟಿದ್ದಾನೆ. ಯಾರು ಕಾಪಾಡ್ತಾರೆ ಅಂತ ಕೂಗ್ತಿದ್ದಾನೆ. ಬಂದು ಕಾಪಾಡಿದ ಯಾರು? ದೇವದೂತ ಬಂದ. ಪೇತ್ರನು ಮುದುಕನಾಗಿದ್ದಾಗ ಒಂದು ಸ್ಕ್ರೀನ್ ಪ್ಲೇ ಹಿಂದೆ ಹಾಕಿ ತೆಗೆದು ಹೇಳ್ತಾ ಇದ್ದಾನೆ, ನಾನು ಅವತ್ತೆಲ್ಲ ಆ ವಿಷಯಗಳಲ್ಲಿ ಚಿಂತೆಗಳಲ್ಲಿದ್ದಾಗ ನನ್ನನ್ನು ದೇವರು ಕಾಪಾಡಿದ್ದಾನೆ. ಆ ಟ್ಯಾಕ್ಸ್ಗೆ ₹1 ಕೊಟ್ಟಿದ್ದಾಗಲಿ, ನನ್ನ ಅತ್ತೆ ಸಾಯುವಂಥ ಸಮಯದಲ್ಲಿ ನನ್ನನ್ನು ಕಾಪಾಡಿದ್ದು. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಾನು ಈ ವಾಕ್ಯಗಳನ್ನ ಬರೆಯುವಾಗ ದೇವ್ರ ಹತ್ರ ಒಂದು ವಾರದಿಂದ ಮಾತಾಡ್ತಿದ್ದೆ. ನಮ್ಮ ಅಪ್ಪ ಅಮ್ಮ ವಯಸ್ಸಾದವರು, ನನ್ನ 2 ಮಕ್ಕಳಿದ್ದಾರೆ, ಚರ್ಚ್ ಇದೆ, ಏನು ಮಾಡಲಿ. ಯಾಕಂದರೆ ಸ್ಕೂಲ್ ಬರ್ತಾ ಇದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಒತ್ತಡ, ಒಬ್ಬೊಬ್ಬರಿಗೆ ಮಾನಸಿಕವಾದ ಒತ್ತಡ, ಒಬ್ಬೊಬ್ಬರಿಗೆ ಹಣಕಾಸಿನ ಒತ್ತಡ, ಒಬ್ಬೊಬ್ಬರೊಳಗಡೆ ಒಂದೊಂದು ಒತ್ತಡಗಳಲ್ಲಿ ನಾವು ಇವತ್ತು ಸಿಲುಕೊಂಡಿದ್ದೀವಿ. ಆದರೆ ಪೇತ್ರನು ಒಂದು ಒಳ್ಳೆ ಬೆಸ್ತನ ಪಾಠ ನಮಗೂ ನಿಮಗೂ ಬರ್ಸಿಟ್ಟಿದ್ದಾನೆ. ಅದೇನೆಂದರೆ, ಇದು ನಿನ್ನ ಜೀವಿತ ನಿನ್ನ ಕೈಗಳಲ್ಲಿಲ್ಲ, ನಿನ್ನ ಜೀವಿತವನ್ನು ಯಾರ ಕೈ ಕೊಡು? ದೇವರ ಕೈ ಕೊಡು. ಇದಕ್ಕೆ ಪವಿತ್ರ ಆತ್ಮನ ಇವತ್ತು ನಮಗೆ ಸಹಾಯ ಮಾಡಬೇಕು. ಯಾಕಂದರೆ ಅವನು ಹೇಳ್ತಾ ಒಂದು ಆಳವಾದಂಥ ವಿಷಯವನ್ನು ಅವನು ಹೇಳ್ತಾ ಇದ್ದಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಏನು ಮಾಡ್ತಾನೆ? ಚಿಂತಿಸ್ತಾನೆ. ನಿಮಗೋಸ್ಕರ ಆತನು ಏನು ಮಾಡ್ತಾ ಇದ್ದಾನೆ? ಚಿಂತಿಸ್ತಾ ಇದ್ದಾನೆ. ಮತ್ತೆ ಅವನು ಹೇಳ್ತಾನೆ 8ನೇ ವಾಕ್ಯದಲ್ಲಿ, ಸ್ವಸ್ಥ ಚಿತ್ತರಾಗಿರಿ, ಬಿ ಸೋಬರ್. ಬಹಳ ಕ್ಲಿಯರ್ ಆಗಿರಿ. ನೀವು ಯಾಕೆ ಆ ಮಾತನ್ನ ಹೇಳ್ತಾ ಇದ್ದಾನೆ? ಅವನು ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ ಅಂತ ಎಲ್ಲ ಹೇಳುವಾಗ ಕಾರಣ ಏನಂದ್ರೆ, ಪೇತ್ರ ಅವತ್ತು ರಾತ್ರಿ ಒಂದು ಸ್ವಲ್ಪ ಹೊತ್ತು ಯೇಸು ಸ್ವಾಮಿ ಜೊತೆ ಅವನು ಎದ್ದು ಪ್ರಾರ್ಥನೆ ಮಾಡಿದ್ರೆ ಅವತ್ತು ಯೇಸು ಸ್ವಾಮಿ ಗೊತ್ತಿಲ್ಲ ಅಂತ ಅವನ ಶೋಧನೆಗೆ ಒಳಗಾಗಿ ಬಿಟ್ಕೊಡ್ತಿರ್ಲಿಲ್ಲ. ಮಲ್ಕನ ಕಿವಿಯನ್ನ ಟೆಂಪರ್ ಜಾಸ್ತಿಯಾಗಿ ಕತ್ತರಿಸ್ತಾನೂ ಇರಲಿಲ್ಲ ಅವನು. ಆದರೆ ಅವನು ಅವತ್ತು ಟೆಂಪರ್ ಎಲ್ಲ ಕಳ್ಕೊಳ್ಳೋಕ್ಕೆ ಕಾರಣ ಏನಂದರೆ, ಅವನು ಅವತ್ತೇನಾಗಿರಲಿಲ್ಲ ಅಂದರೆ, ಯೇಸು ಸ್ವಾಮಿ ಸ್ವಲ್ಪ ಪ್ರಾರ್ಥನೆ ಮಾಡ್ಲಿಕ್ಕೆ ಜೊತೆಗೆ ಕರೆದ್ನು, ಆದರೆ ಅವನೇನು ಮಾಡಲಿಲ್ಲ? ಪ್ರಾರ್ಥನೆ ಮಾಡಲಿಲ್ಲ. ಈಗ ಅವನು ವಯಸ್ಸಾದ ಮೇಲೆ ನೀವು ಆ ವಾಕ್ಯಗಳನ್ನ ಮನೆಗೆ ಓದಿ ನೋಡ್ರಿ. ಈ ವಾಕ್ಯ ಭಾಗದಲ್ಲಿ ಸುಮಾರು 3 ಸರಿ 4 ಸರಿ ಹೇಳಿದ್ದಾನೆ ಒಂದೇ ಪದ, ಎಚ್ಚರವಾಗಿರಿ. ಯಾಕಂದ್ರೆ ಅವತ್ತು ರಾತ್ರಿ ಅವನ ಮಂಪರು ನಿದ್ದೆಯಲ್ಲಿ ಅವನು ಮುಳುಗಿದ್ದಾಗ ಅವನ ಕಿವಿಯಲ್ಲಿ ಕೇಳಿದಂಥ ಸೌಂಡ್ ಅದನ್ನು ಅವನು ಮರೆತು ಬಿಟ್ಟ. ಅವತ್ತು ಮರೆತು ಅವನು ನಿದ್ದೆ ಮಾಡಿದವನು ಇವತ್ತು ಸಾಯೋ ಸ್ಥಿತಿಗೆ ಮುದುಕನಾದಾಗಲೂ ಕೂಡ ಆ ಪದವನ್ನು ಮಾತ್ರ ಅವನು ಮರೆತಿಲ್ಲ. ಎಚ್ಚರವಾಗಿರಿ, ಅಲರ್ಟ್ ಆಗಿರಿ. ನಿಮಗೂ ಕೂಡ ನಾನು ತಾಳ್ಮೆಯಿಂದ ಹೇಳಬಲ್ಲೆ, ಹೆಚ್ಚು ನಾವು ಪ್ರಾರ್ಥನೆ ಮಾಡುವಾಗೆಲ್ಲ, ನನ್ನ ಜೀವಿತದಲ್ಲಿ 20 ವರ್ಷದಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗೆಲ್ಲ ಕಡಿಮೆ ಚಿಂತೆ ಮಾಡಿದ್ದೀನಿ, ಮತ್ತು ನಾನು ಹೆಚ್ಚು ಚಿಂತೆ ಮಾಡಿದಾಗೆಲ್ಲ ಕಡಿಮೆ ಪ್ರಾರ್ಥನೆ ಮಾಡಿದ್ದೀನಿ, ಕಡಿಮೆ ಪ್ರಾರ್ಥನೆ ಮಾಡಿದಾಗೆಲ್ಲ ಹೆಚ್ಚು ಚಿಂತೆ ಮಾಡಿದ್ದೀನಿ. ನೀವು ಒಪ್ಕೊಳ್ತೀರಾ ಅದನ್ನು? ಎಷ್ಟು ಜನ ಒಪ್ಕೊಳ್ತೀರಾ? ಹೆಚ್ಚು ನೀವು ಪ್ರಾರ್ಥನೆ ಮಾಡಿದಾಗೆಲ್ಲ ನಾವು ಕಡಿಮೆ ಚಿಂತೆ ಮಾಡ್ತೇವೆ. ಅದೇ ರೀತಿ ನಾವು ಹೆಚ್ಚಾಗಿ ನಾವು ಚಿಂತೆ ಮಾಡದೆ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡಬೇಕು ಅನ್ನೋದನ್ನು ಪೇತ್ರನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಯಾಕಂದರೆ ನೀವು ಚಿಂತೆ ಮಾಡಲಿಲ್ಲ ಅಂದರೆ, ಚಿಂತೆ ಮಾಡೋದನ್ನು ನೀವು ಬಿಡಲಿಲ್ಲ ಅಂದರೆ ಏನು ನಡೆಯುತ್ತೆ? ಭಾಳ ಡೇಂಜರ್ ಝೋನ್ ಅದು. ಯಾಕಂದರೆ 8ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಏನು ಮಾಡಿದ್ದಾನೆ? ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ಏನು ಮಾಡ್ತಾ ಇದ್ದಾನೆ? ತಿರುಗಾಡ್ತಿದ್ದಾನೆ. ಹಾಗಿದ್ರೆ ಇವತ್ತೆಲ್ಲರೂ ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು. ನೀವು ಅಹಂಕಾರಿಯಾಗಿದ್ದರೆ ಚಿಂತೆ ಮಾಡ್ತೀರಾ. ಚಿಂತೆ ಮಾಡುವವರಾದರೆ ಸೈತಾನ ನುಗ್ತಾನೆ. ನಾವು ಯಾರ್ಯಾರನ್ನೋ ಸೈತಾನ ನುಗ್ತಿದ್ದಾನೆ, ಬಾಗ್ಲ ಹತ್ರ ಬರ್ತಾನೆ ಅಂತ ಹೇಳ್ತಿದ್ದಾನೆ. ಪೇತ್ರನು ತನ್ನ ಜೀವಿತದಲ್ಲಿ ಅನುಭವದಿಂದ ಬರೀತಿದ್ದಾನೆ, ನೀವು ಹೆಚ್ಚು ಚಿಂತೆ ಮಾಡುವವರಾದರೆ ನಮ್ಮನ್ನು ಯಾರು ನುಗ್ತಾರೆ? ಸೈತಾನ ನುಗ್ತಾರೆ. ಹಾಗಿದ್ರೆ ಅದು ಒಂದು ದೊಡ್ಡ ಎಚ್ಚರಿಕೆ. ನನಗೆ ಅದಕ್ಕೆ ಬಹಳ ಬೇಸರದ ಸಂಗತಿ ಏನಂದರೆ, ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ಪಾಸ್ಟ್ರೇ ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಪಾಸ್ಟ್ರೇ ಅಂತಾರೆ. ನನಗಿದು ಬಹಳ ಬೇಸರ ತರಿಸುವಂಥ ಸಂಗತಿ. ಯಾಕಂದರೆ ನನ್ನ ಜೀವಿತದಲ್ಲೂ ಅನೇಕ ಸಾರಿ ಕಷ್ಟ ಬಾಧೆಗಳು ಬಂದಿದೆ. ಆದರೆ ಒಂದು ವೇಳೆ ಸೇವೆ ಲೇಟ್ ಆಗಿಲ್ದೆ ಇರೋದ್ರಿಂದ ಒಂದು ವೇಳೆ ನಿದ್ದೆ ಬರದೇ ಇದ್ದಿರ್ಬೋದು. ಆದರೆ ಯಾವತ್ತು ಚಿಂತೆಯಿಂದ ನಿದ್ರೆ ನಾನು ಮಾಡದಿರೋ ಇರೋದು ಇಲ್ವೇ ಇಲ್ಲ. ಯಾಕಂದರೆ ನೀವು ವಾಕ್ಯದಲ್ಲಿ ನೋಡೋದಾದರೆ, ಹೆಚ್ಚು ನೀವು ಪ್ರಾರ್ಥನೆ ಮಾಡಿ ಚಿಂತೆಯನ್ನು ದೇವರಿಗೆ ಬಿಟ್ಕೊಟ್ರೆ ನಿಮಗೆ ಆ್ಯಕ್ಚುಲಿ ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತೆ. ಆದರೆ ದೇವರ ವಾಕ್ಯದಲ್ಲೂ ಕೂಡ ಏನು ಹೇಳ್ತಾರೆ? ದೇವರು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಏನು ಕೊಡ್ತಾನೆ? ಆಹಾರ ಕೊಡ್ತಾನೆ. ಹಾಗಿದ್ರೆ ಆ ವಾಗ್ದಾನ ನಮ್ಮ ಲೈಫ್ನಲ್ಲಿ ನೆರವೇರಿಲ್ಲ ಅಂದರೆ ಪ್ರಾಬ್ಲಮ್ ದೇವ್ರದಲ್ಲ, ಪ್ರಾಬ್ಲಮ್ ಯಾರ್ದು? ನನ್ನದು.
ಪ್ರಾಬ್ಲಮ್ನ ಯಾರು ಮಾಡ್ಕೊಂಡಿರೋದು ಅಂದರೆ ನಾನು ಅಹಂಕಾರಿ ಆಗಿದ್ದೀನಿ. ನಾನು ಹೆಚ್ಚು ಚಿಂತೆ ಮಾಡಿ ದೇವರಿಗೆ ನನ್ನ ಕೈಯನ್ನು, ನನ್ನ ಜೀವಿತವನ್ನು ಒಪ್ಪಿಸ್ಕೊಟ್ರೆ ನಾನು ಏನು ಮಾಡ್ಬೋದು ಅನ್ನೋ, ದೇವ್ರು ಏನು ಮಾಡ್ತಾನೆ ಅನ್ನೋ ಅರಿವು ನನಗಿಲ್ಲ. ಈಗ ನಾನು ನಿಮ್ಗೆ ಹೇಳಿದೆ, ಹೆಚ್ಚು ಚಿಂತೆ ಮಾಡುವಂಥ ವ್ಯಕ್ತಿಗಳಿಗೆ ನಿಜವಾಗಲೂ ಇರುವಂಥ ಪರಿಹಾರ ಯಾವುದಂದರೆ ದೇವರ ವಾಕ್ಯವನ್ನು ಕಂಠಪಾಠ ಮಾಡೋದು. ಇದು ಈಸಿಯೆಸ್ಟ್ ರೆಮಿಡಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೆ. ಈಗ ನಾನು ನಿಮ್ಗೆ ಹೇಳಿದೆ, ನನ್ನ ಮಕ್ಕಳ ವಿಷಯದಲ್ಲಿ ಕಳೆದ 2-3 ವಾರಗಳಿಂದ ನಾನು ಅನೇಕ ಚಿಂತೆಗಳನ್ನು ಮಾಡಿ ಒಂದು ದಿವಸ ನಾನು ಮೈಸೂರಿಗೆ ಪ್ರಯಾಣ ಮಾಡ್ತಾ ಇದ್ದೀನಿ. ನಾನು ಆ ಚಿಂತೆಯ ಮಧ್ಯದಲ್ಲಿ ದಿಢೀರಂತ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದ ಆ 5-6 ವಾಕ್ಯಗಳನ್ನು ಹೇಳಲಿಕ್ಕೆ ಆರಂಭಿಸಿದೆ. ಕಂಠಪಾಠ ಮಾಡದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಸರ್ವ ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದೆಲ್ಲವನ್ನ ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಾಗಿದ್ರೆ ಈ ವಾಕ್ಯಗಳನ್ನು ನಾವು ಮೆಮರೈಸ್ ಮಾಡಿಲ್ಲ, ಅದನ್ನ ನಾವು ಧ್ಯಾನ ಮಾಡಲಿಲ್ಲ ಅಂದರೆ ಆ ವಾಕ್ಯಗಳೇ ನಮಗಿರುವಂತಹ ಶಕ್ತಿ. ಆ ವಾಕ್ಯ ನಮ್ಮ ಜೀವಿತಗಳಲ್ಲಿ ಬಲವಾದ ಕಾರ್ಯಗಳನ್ನು ಮಾಡ್ತದೆ. ಯಾವಾಗ ನಾನು ಆ ವಾಕ್ಯಗಳನ್ನು ಹರಕೆ ಮಾಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದ್ನೋ, ನಾನು ನಿಶ್ಚಯವಾಗಿ ಇವತ್ತು ಹೇಳಬಲ್ಲೆ, ದೇವರು ಆ 2 ವಾರದ ಒತ್ತಡದಿಂದ ನನ್ನನ್ನು ಬಿಡಿಸ್ಬಿಟ್ಟ. ಇವತ್ತು ನಿಮಗೆ ವಾಕ್ಯ ಹೇಳುವಾಗ ನಾನು ಅದರಿಂದ ನಿರಾಳನಾಗಿ ಬಂದು ವಾಕ್ಯ ಹೇಳ್ತಾ ಇದ್ದೀನಿ. ಯಾಕಂದರೆ ಆ ವಿಷಯಗಳಲ್ಲಿ ನಾನು ಕೂಡ ಆ ಒತ್ತಡಗಳು, ಆ ಚಿಂತೆಗಳ ಮಧ್ಯದಲ್ಲಿ ದೇವರಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀವಿ ಅಂದರೆ, ದೇವರು ನಮ್ಮ ಹತ್ರ ಏನು ಕೇಳಲಿಕ್ಕೆ ಬಯಸ್ತಾರೆ ಅಂದರೆ, ಹೇಗೆ ಮಕ್ಕಳನ್ನು ನೀವು ನೋಡೋದಾದ ತಂದೆ ತಾಯಿಗಳನ್ನು ನಾವೇನು ಮಾಡ್ತೀವಿ, ಜಡ್ಜ್ ಮಾಡ್ತೀವಿ. ನಿಜವಾಗ್ಲೂ ಒಬ್ಬ ಭಕ್ತರು ಹೀಗೆ ಹೇಳ್ತಾರೆ, ಅನೇಕ ಜನರು ಕ್ರೈಸ್ತರಾಗದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ಕ್ರೈಸ್ತರುಗಳಲ್ಲೇ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಕ್ರೈಸ್ತರುಗಳಲ್ಲೇ ಚಿಂತೆಯಲ್ಲಿ ಜಾಸ್ತಿ ಒತ್ತಡದಲ್ಲಿ ಸಿಕ್ಕೊಂಡಿದ್ದಾರೆ. ಅವರೇ ಸ್ಪಿರಿಚುವಲ್ ಡಿಪ್ರೆಷನ್ ಅಲ್ಲಿ ಇರೋದ್ರಿಂದ ಯಾರಿಗೂ ನೋಡಿದ್ರೆ ಅವ್ರನ್ನ ಏನಾಗಬೇಕು ಅಂತ ಅನಿಸ್ತಾ ಇಲ್ಲ. ಯೇಸು ಸ್ವಾಮಿ, ನಿಮ್ಮ ಇಷ್ಟು ವರ್ಷದ ಕ್ರೈಸ್ತ ಜೀವಿತದ ಅನುಭವದಲ್ಲಿ ಯಾವತ್ತಾದ್ರೂ ನಿಮಗೆ ಯಾರಾದ್ರೂ ಹೇಳಿದಾರಾ ಇಷ್ಟು ಕೂಲಾಗಿ ನೆಮ್ಮದಿಯಾಗಿರೋಕ್ಕೆ ಕಾರಣ ಏನು ಅಂತ? ಕೆಲವು ಸಾರಿ ನನ್ನ ಹಿಂದೂ ನಾಯರ್ ನೆಂಟರುಗಳು ನಮ್ಮ ಮನೆಗೆ ಬಂದಾಗೆಲ್ಲ, ಹೋಗುವಾಗೆಲ್ಲ ಒಂದು ಮಾತನ್ನು ಹೇಳ್ತಾರೆ, ಆ ಥರ ನಾವು ಅದು ಇದು ಎಲ್ಲದರಲ್ಲೂ ಇದ್ದೀವಿ, ನಿನಗೆ ಮನೆ ಇದೆಲ್ಲ ಅಷ್ಟೊಂದಿಲ್ಲ, ಆದರೆ ನೀನು ಯಾಕೆ ಇಷ್ಟು ಖುಷಿಯಾಗಿದೆಯಾ? ಆವಾಗ ನಾನು ಹೇಳಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ಬೆಳಿಗ್ಗೆ ಕೂಡ ಒಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವಾಯಿತು, ಇದು ಹಣದಲ್ಲಿ ಸಿಗುವಂಥದ್ದಲ್ಲ. ಮಲ್ಲೇಶ್ವರಂನಲ್ಲಿ ಸಿಕ್ಕಂಥ ಒಬ್ಬರು ಪದ್ಮಶ್ರೀ ಅನ್ನುವಂಥ ಒಬ್ಬ ಡಾಕ್ಟರ್ CEO ಕಳೆದ 2-3 ವಾರದಿಂದ ನನ್ನ ಜೊತೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆಕೆ ಒಬ್ಬ ದೊಡ್ಡ ಮೋಟಿವೇಶನಲ್ ಸ್ಪೀಕರ್. ಆದರೆ ಇಲ್ಲಿಂದ ತುಮಕೂರು ಹೋಗೋವರೆಗೂ ನಾನು ಸುವಾರ್ತೆ ಹೇಳ್ತಾ ಬಂದೆ. ಇವತ್ತು ಬೆಳಗ್ಗೆ ಬರುವಾಗಲೂ ನಾನು ಫೋನ್ ಮಾಡಿದೆ. ಅವ್ರು ನನ್ನನ್ನು ನೋಡ್ತಾ ನಾನು ಬೈಬಲ್ ಓದ್ತಾ ಪ್ರೇಯರ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ತಾ ಲಾಸ್ಟಲ್ಲಿ ಒಂದು ಹೇಳಿದ್ರು, ನಾನು ಮೋಟಿವೇಶನಲ್ ಸ್ಪೀಕರ್ ಆಗಿದ್ರು ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನೀವು ಭಾಳ ಖುಷಿಯಾಗಿರೋ ಥರ ಅನಿಸುತ್ತಲ್ಲ, ಏನು ಸೀಕ್ರೆಟ್? ನಾನು ಹೇಳಿದೆ, ನನ್ನ ಬೈಬಲ್ ನೋಡಿ, ಹಳೆಯದಾಗಿರೋ ಈ ಬುಕ್ನ ಅವ್ರ ಕೈಗೆ ತೆಗೆದುಕೊಟ್ಟು ತೋರಿಸ್ದೆ. ಕೈಯಲ್ಲಿ ಹಿಡಿದು ನೋಡಿ, ಸ್ವಲ್ಪ ಪೇಜ್ ಎಲ್ಲ ತಿರುಗಿಸಿ ಅಂದೆ. ನೋಡಿ, ಈ ಬುಕ್ಕು ಜಾಸ್ತಿ ಹಳೇದಾದಷ್ಟು ನನಗೆ ಭಾಳ ಸಂತೋಷ ಸಿಕ್ಕಿದೆ ಎಂದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅನ್ಯ ಜನರುಗಳಿಗೆ ಇವತ್ತು ನಿಜವಾಗಲೂ ಸುವಾರ್ತೆಯ ಶಕ್ತಿಯನ್ನು ಹೇಳಬೇಕಾಗಿರುವಂಥ ಕ್ರೈಸ್ತರುಗಳೇ, ಇದು ಬಹಳ ವೇದನೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದೇವರು ಬರೆಸಿಟ್ಟಿರುವಂಥ ಇಂಥ ಪ್ರಿಸ್ಕ್ರಿಪ್ಷನನ್ನು ನಾವು ಬಳಸದೇ ಇರೋದ್ರಿಂದಲೇ ನೀವು ಇವತ್ತು ಅನೇಕ ಜನರುಗಳಿಗೆ ದುರಂತದ ವ್ಯಕ್ತಿಗಳಾಗಿ ಬದಲಾಗಿದೆ. ಆದರೆ ಇವತ್ತು ನಾವು ಮನ ತಿರುಗಬೇಕೇನೆಂದರೆ, ದೇವ್ರ ಹತ್ರ ಒಂದನ್ನು ಹೇಳಬೇಕು, ದೇವರೇ ನನ್ನೊಳಗೆ ಅಹಂಕಾರ ಇದೆ, ಚಿಂತೆಗಳನ್ನು ನಾನು ಮ್ಯಾನೇಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಇದರಿಂದ ತಪ್ಪಿಸು. ಅದಕ್ಕೆ ಸ್ಪರ್ಜನ್ ಭಾಳ ಚೆನ್ನಾಗಿ ಹೇಳ್ತಾನೆ, ಸೈತಾನ ಒಬ್ಬ ದೊಡ್ಡ ಕಾಡು ನಾಯಿ ಥರ ಶೋಧನೆ, ಚಿಂತೆ, ಕಷ್ಟಗಳನ್ನೆಲ್ಲ ಹಾಕ್ಕೊಂಡು ಬಂದರೆ ಕುರಿ ಮಾತ್ರ ಓಡೋಗಿ ತನ್ನ ಯಜಮಾನನ ಹತ್ರ ಹೋಗ್ಬಿಡ್ಬೇಕಂತೆ. ಆ ಕಾಡು ನಾಯಿ ಅಟ್ಟಿಸ್ಕೊಂಡು ಬಂದಾಗೆಲ್ಲ ಆ ಕುರಿ ಎಲ್ಲಿಗೆ ಹೋಗ್ಬೇಕಂತೆ? ಯಜಮಾನನ ಹತ್ರ. ಯಾವಾಗೆಲ್ಲ ಪ್ರಾರ್ಥನೆಯಲ್ಲಿ ಯಜಮಾನನ ಬಳಿಗೆ ಹೋಗ್ತೀವೋ ಆಗ ದೇವರು ಆ ಚಿಂತೆಗಳನ್ನು ಹೊತ್ಕೊಳ್ತಾನೆ. ಇವತ್ತು ನಾನು ಬಹಳ ತಾಳ್ಮೆಯಿಂದ ಹೇಳ್ತಿದ್ದೀನಿ, ನಿಮ್ಮಲ್ಲಿರುವಂಥ ಅನೇಕರಿಗೆ ನಾನು ಇವತ್ತು ಬೆಳಗ್ಗೆ ಪ್ರಾರ್ಥನೆ ಮಾಡ್ತಿದ್ದಾಗ, ಈ ಚಿಂತೆಗಳಿಂದ ನೀವು ಹೊರಬರಲಿಕ್ಕೆ ನೀವು ಪ್ರಾರ್ಥನೆಯನ್ನು ಆಳವಾಗಿ ಮಾಡಿಲ್ಲ. ಮಾಡ್ತಿದ್ದೀರಾ, ಬೆಳಗ್ಗೆ ಅನುದಿನದ ಆಹಾರ ಓದಿ ಮುಗಿಸ್ತಿದ್ದೀರಾ, ಒಂದು 4 ಸ್ತೋತ್ರ ಹೇಳಿ ಮುಗಿಸ್ತಿದ್ದೀರಾ, ಅದು ನಿಮಗೆ ರೊಟೀನ್ ಆಗಿದೆ ವಿನ ಆ ಚಿಂತೆಯನ್ನು, ಪದರವನ್ನು ಒಡೆದು ಮೇಲ್ ಬರುವಂತಹ ಒಂದು ಆಳವಾದಂಥ ಪ್ರಾರ್ಥನೆಯ ಜೀವಿತಕ್ಕೆ ನೀವು ಹೋಗಿಲ್ಲ. ಆದರೆ ಪೇತ್ರನು ಅವನ ಲೈಫ್ನಲ್ಲಿ ಆಳವಾದಂಥ ಆ ಒಂದು ಭಯದ ಚಿಂತೆಯಲ್ಲಿ, ಪ್ರಾರ್ಥನೆಯಲ್ಲಿ ಮೇಲ್ ಬಂದವನು. ಇನ್ನೊಂದು ವಿಷಯ ಕೂಡ ನಮಗೂ ನಿಮಗೂ ಚಿಂತೆ ಬರಲಿಕ್ಕೆ ಕಾರಣ ಏನು ಗೊತ್ತಾ? ಇನ್ನೊಂದು ಮುಖ್ಯವಾದಂಥ ವಿಷಯ ಇದೆ, ಇದರಿಂದಲೇ ನಮಗೆ ಬಹಳ ಜನಕ್ಕೆ ಚಿಂತೆ, ಸಂಕಟಗಳು. ನೋಡ್ರಿ, 1 ಪೇತ್ರ ವಾಪಸ್ ಬನ್ರಿ ಆ ವಾಕ್ಯದಲ್ಲಿ.
5ನೇ ಅಧ್ಯಾಯ 9ನೇ ವಾಕ್ಯ. 5ನೇ ಅಧ್ಯಾಯ 9ನೇ ವಾಕ್ಯ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಏನು ಮಾಡ್ತಾ ಇದ್ದಾರಂತೆ, ಅನುಭವಿಸುತ್ತಿದ್ದಾರೆಂದು ನಿಮಗೆ ಏನು ಮಾಡಿದೆಯಲ್ಲ, ತಿಳಿದಿದೆಯಲ್ಲ. ಪೇತ್ರನು ಇದನ್ನು ಯಾಕೆ ಫೋಕಸ್ ಆಗಿ ಹೇಳ್ತಾ ಇದ್ದಾನೆ? ನಾವೆಲ್ಲರೂ ಅನೇಕ ಸಾರಿ ಕೇಳಿದೀವಿ. ನನ್ನ 20 ವರ್ಷದ ಸೇವೆ ಅನುಭವದಲ್ಲಿ ಬಹಳ ವಿಶ್ವಾಸಿಗಳು ಬಂದು ಹೇಳ್ತಾರೆ, ಪಾಸ್ಟ್ರೇ ನನಗೆ ಪ್ರೇಯರ್ ಮಾಡಿ, ನನ್ನ ಥರ ಯಾರೂ ಅನುಭವಿಸ್ತಾ ಇಲ್ಲ ಪಾಸ್ಟ್ರೆ. ನೀವು ಹೇಳಿದ್ದೀರಾ ಮಾತು? ನೋಡ್ರಿ, ನೀವೇ ಎಲ್ಲ ನಗ್ತಿದ್ದೀರಾ. ನಾವು ಹೋಗಿ ಹೇಳೋದೆಲ್ಲ ಯಾವಾಗ ಅಂದ್ರೆ ಪ್ರಾರ್ಥನೆ ಇಲ್ಲ, ಎಲ್ರಿಗೂ ಇರ್ಬೋದು ಪಾಸ್ಟ್ರೆ, ಆದರೆ ನನಗಿದೆ ನೋಡಿ, ಅದು ಯಾರಿಗೂ ಇಲ್ಲ. ಪೇತ್ರ ಬರ್ಸಿಡ್ತಾ ಇದ್ದಾನೆ, ನಿನಗೆ ಬರ್ದಿರೋ ಆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ನನಗೂ ಬರ್ದಿದ್ದಾನೆ ಅಂತಿದ್ದಾನೆ. ಅವನು ಏನು ಹೇಳ್ತಾ ಇದ್ದಾನೆ, ಅವನಿಗೂ ಅದೇ ಬಾಧೆಯಲ್ಲಿದೆ. ಅದಕ್ಕೆ ನಾನು ನಿಮ್ಗೊಂದ್ಸರಿ ಹೇಳಿದೆ ನೋಡಿ, ನನಗೆ ಸೊಂಟ ನೋವು ಅಂತ ಅಂದಾಗ ಇನ್ನೊಬ್ಬನ ಸೊಂಟ ನೋವು ಕೇಳಿದಾಗ ನನಗೆ ಎಂಥ ಸಮಾಧಾನನೋ. ಅರ್ಥ ಆಯ್ತಾ? ನನಗೆ ನನ್ನ ಚರ್ಚಲ್ಲಿ ನೋಡ್ರಿ 3 ವರ್ಷದಿಂದ ಬ್ರದರ್ ಬಂದು ನೋಡಿದ್ರು, ಒಂದು 25 ಜನ. ಇನ್ನೂ ಬೆಳಿಬೇಕು ಸಭೆ. ಆದರೆ ಸಭೆ ಸತ್ಯ ಹೇಳೋದ್ರಿಂದ, ವಾಕ್ಯಗಳಲ್ಲಿ ಬೆಳೆಯೋದ್ರಿಂದ, ಬೇರೆ ಬೇರೆ ವಿಷಯಗಳಿಂದ ನಾವು ದೇವರ ಬಳಿಯಲ್ಲಿ ಸತ್ಯದನ್ನು ನಡೆಸೋದ್ರಿಂದ ಚರ್ಚು ತುಂಬಲ್ಪಡ್ತಾ ಇಲ್ಲ. ಯಾಕಂದರೆ ನನ್ನ ನಡೆಸಿದಂಥ ಸೇವಕರು ಹೇಳೋರು ನಮಗೆ ವಾಕ್ಯದಲ್ಲಿ, ಚರ್ಚು ತುಂಬಿಸೋದಲ್ಲ ಕೆಲಸ, ಚರ್ಚು ತುಂಬಿಸೋ ಪ್ರಸಂಗ ಬೇರೆ, ಪರಲೋಕ ತುಂಬಿಸೋ ಪ್ರಸಂಗ ಬೇರೆ ಅಂತ ಹೇಳೋರು. ಅರ್ಥ ಆಯ್ತಾ? ನಾವಿವತ್ತು ಪರಲೋಕ ತುಂಬಿಸೋದ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಚರ್ಚು ತುಂಬಬೇಕು. ಚರ್ಚು ತುಂಬಿದ್ರೆ ಅದರಿಂದ ಬೇರೆ ಬೇರೆ ಆದಾಯಗಳು, ಬೇರೆ ಬೇರೆ ಸಂಗತಿಗಳೆಲ್ಲ ಇದ್ದಾವೆ. ಆತ್ಮಗಳಿಂದ ದೇವರು ತುಂಬ. ಆದರೆ ನಾನು ಈ 20-25 ವಿಶ್ವಾಸಿಗಳೇ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ, ಈ 1 ತಿಂಗಳಲ್ಲಿ ಬೇರೆ ಬೇರೆ ಚರ್ಚ್ಗಳಿಗೆ ನಾನು ವಾಕ್ಯ ಕೊಡಕ್ಕೆ ಹೋದೆ. ಅಲ್ಲೋ ಪಾಸ್ಟ್ ಹತ್ರ, ಕಡೂರ್ ಹತ್ರ ಹೋದೆ, ಹಳ್ಳಿಯಲ್ಲಿ ಸೇವೆ ಮಾಡ್ತಾರೋ ಪಾಸ್ಟ್ರೆ ಎಷ್ಟು ವರ್ಷದಿಂದ ಸೇವೆ ಮಾಡ್ತಿದ್ದೀರಾ? 20 ವರ್ಷದಿಂದ ಮಾಡ್ತಿದ್ದೀನಿ ಅಂದರು. ಚರ್ಚ್ ಸ್ಟಾರ್ಟ್ ಮಾಡಿ 20 ವರ್ಷ ಆಯಿತು. ವಿಶ್ವಾಸಿಗಳು ಎಷ್ಟು ಜನ ಇದ್ದಾರೆ? 15 ಜನ ಇದ್ದಾರೆ. ಬರೋವಾಗ ಎಂಥ ಸಮಾಧಾನ ಗೊತ್ತು ನನಗೆ. ಏನು 3 ವರ್ಷದಲ್ಲಿ ಬ್ರದರ್ 25 ಜನ ಬಂದಿದ್ದಾರೆ ಬ್ರದರ್. ನಾನು ಸ್ತೋತ್ರ ಹೇಳ್ಬೇಕಾ ಬೇಡ? ಅಲ್ಲೂ ಹೋದೆ ನೋಡಿ, ನಾನು ಹೇಳಿದ್ನಲ್ಲ, ಹಳ್ಳಿಗೆ ಹೋದ್ನಲ್ಲ, ನಾನು ಕುಳಿತುಕೊಂಡು ಹೇಳ್ತಾ ಇರೋದು ನನ್ನ ಚರ್ಚ ಹಾಗೆ ಹೀಗೆ ಸಂಕಟ ಅದು ಇದು. ಪೇತ್ರನು, ನಿಮಗೆ ನಿಜವಾಗ್ಲೂ ಪ್ರಾರ್ಥನಾ ಮಂದಿರಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಈ ವಾಕ್ಯಗಳು ನನಗೆ ಕಣ್ ತೆರೆಸ್ಬಿಟ್ನು ದೇವರು. ವಿಪರೀತ ಸಂಗತಿ ನಡೆದಿದೆ ಅಂತ ಸುಜಿತೇನು ನೆನೆಸ್ಬೇಡ. ನಿನ್ನ ಜೀವಿತದಲ್ಲೂ ನಮ್ಮ ಜೀವಿತಗಳಲ್ಲೂ ಎಕ್ಸ್ಟ್ರೀಮ್ ಆಗಿ ಏನು ನಡೆದಿಲ್ಲ. ಯಾಕಂದ್ರೆ ಪೇತ್ರನು 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಅವನೊಂದು ವಿಷಯನ ಹೇಳ್ತಿದ್ದಾನೆ. ಸಭೆಯ ಹಿರಿಯರೇ, ಜೊತೆ ಹಿರಿಯನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು. ಆದ್ರೆ ಜೊತೆಗೆ ಏನು ಹೇಳ್ತಾ ಇದ್ದಾನೆ? ಇನ್ನು ಮುಂದೆ ಏನಾಗ್ತಾ ಇದ್ದಾನಂತೆ? ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಏನಾಗಿದ್ದೇನೆ? ಪಾಲುಗಾರನೂ ಆಗಿರ್ತೇನೆ. ನನಗೆ ಬಾಧೆ ಬರ್ತಿದೆ, ಸಂಕಟ ಬರ್ತಿದೆ. ಅವ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾನೆ ನೋಡ್ರಿ. 12ನೇ ವಾಕ್ಯದಲ್ಲಿ, 12ನೇ ವಾಕ್ಯ ಎಲ್ಲರೂ ಓದಿ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಏನ್ ಮಾಡಬೇಡ್ರಿ, ಆಶ್ಚರ್ಯ ಪಡ್ಬೇಡ್ರಿ. ಪಾಸ್ಟ್ರೇ ಬಹಳ ಬಿಸಿ ಆಗ್ತಾ ಇದ್ದಾರೆ ದೇವರು, ಬೇಸಿಗೆ ಜೊತೆಗೆ ಇನ್ನೂ ಹೀಟ್ ಜಾಸ್ತಿ ಆಗಿದೆ ಮನೆಯಲ್ಲಿ. ಆಶ್ಚರ್ಯ ಪಡ್ಬೇಡ್ರಿ. ಪಕ್ಕದಲ್ಲಿರೋರ್ಗೆ ಹೇಳಿ, ಸರ್ಪ್ರೈಸ್ ಆಗ್ಬೇಡ, ಏನು ಕೂಲಾಗೆ ಮಾತಾಡಿ, ಪರವಾಗಿಲ್ಲ, ಸರ್ಪ್ರೈಸ್ ಆಗ್ಬೇಡ, ಇನ್ನೂ ಬರ್ಲಿಕ್ಕಿದೆ ಹೀಟು. ಯಾಕಂದ್ರೆ 12ನೇ ವಾಕ್ಯದಲ್ಲಿ ಏನಿದೆ? ವಿಪರೀತವಾದ ಸಂಗತಿ ಸಂಭವಿಸದೆಂದು ಏನ್ ಮಾಡಬೇಡ್ರಿ, ನಾವು ಯೋಚಿಸಬೇಡ್ರಿ. ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಏನಾಗಿರಿ, ನೀವು ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ನೀವು ಕೂಡ ಸಂತೋಷಪಟ್ಟು ಏನಾಗಿರುವಿರಿ, ಉಲ್ಲಾಸಗೊಳ್ಳುವಿರಿ. ಹಾಗಿದ್ರೆ ದೀನತೆಯಲ್ಲಿ ಪೇತ್ರನು ನಮಗೂ ನಿಮ್ಗೂ ಏನು ಹೇಳ್ತಾ ಇದ್ದಾನೆ ಅಂದರೆ, ಬದುಕು ಬೇಸತ್ತಾಗ ಮೊದಲು ದೀನತೆ ಇರಲಿ. ಬದುಕು ಬೇಸತ್ತಾಗ ಚಿಂತೆಗಳನ್ನು ನಾವು ಏನು ಮಾಡಬೇಕು, ನೀಗಿಸ್ಬೇಕು. ಆ 10ನೇ ವಾಕ್ಯವನ್ನು ನಾವು ಓದೋಣ. ಇದಾದ್ಮೇಲೆ ಏನು ಮಾಡ್ತಾರೆ ದೇವರು? 10ನೇ ವಾಕ್ಯದಲ್ಲಿ ಸುಂದರವಾದಂಥ ವಾಕ್ಯ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು. ಹಾಲೆಲೂಯ. ಹಾಗಿದ್ರೆ ನಿಮ್ಮನ್ನು ಕರೆದಿರುವಂತಹ ದೇವರು ಎಂಥ ದೇವರು? ಯಾಕಂದ್ರೆ ದೀನನು ನೀನು ಕೃಪೆಗೆ ಹಾತ್ಕೊಂಡ್ರೆ ನಿನಗೇನು ಸಿಗುತ್ತೆ? ಕೃಪಾಪೂರ್ಣನಾದ. ಹಿ ಈಸ್ ಎ ಗ್ರೇಸ್ಫುಲ್ ಗಾಡ್. ಏನ್ ಮಾಡ್ತಾನಂತೆ ದೇವರು ತಾನೇ? ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಏನ್ ಕೊಡ್ತಾನಂತೆ ನಿಮಗೆ? ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು. ನೀವು ಸ್ವಲ್ಪ ಕಾಲ ಹೋಗ್ತಾ ಇದ್ದೀರಾ, ಇದನ್ನ ಸ್ವಲ್ಪ ಕಾಲ ನಿಮ್ಮ ಲೈಫ್ನಲ್ಲಿ ನಡೀತೀರಿ. ಒಂದು ವೇಳೆ ನಿಮ್ಮ ಮಕ್ಕಳುಗಳಿಂದ ನಡೀತಾ ಇರುವಂಥ ಸಂಕಟ, ನನಗೆ ಗೊತ್ತಿಲ್ಲ ನಿಮ್ಮ ಜೀವಿತದಲ್ಲಿ ಯಾವ ಯಾವ ಬಾಧೆಗಳನ್ನು ನೀವು ಪ್ರತಿಯೊಬ್ಬರು ಹಾದು ಹೋಗ್ತಿದ್ದೀರೋ. ಆದರೆ ದೇವರ ಪ್ರೀತಿಯಿಂದ ನಾನು ಹೇಳ್ತೇನೆ, ಒಂದಲ್ಲ ಒಂದು ದಿವಸದಲ್ಲಿ ಸ್ವಲ್ಪ ಕಾಲವಾದ ಮೇಲೆ ದೇವರು ಅದನ್ನು ನೀಗಿಸ್ತಾನೆ.
ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ದೇವರು ಏನು ಮಾಡ್ತಾನೆ? ಯೋಗ್ಯ ಸ್ಥಿತಿಗೆ ತರ್ತಾನೆ. ಅಂದರೆ ಯೋಗ್ಯ ಸ್ಥಿತಿ ಅಂದಿದ ತಕ್ಷಣ ನೀವೆಲ್ಲ ಸೆಟ್ಲ್ ಆಗ್ತೀರಿ ಅನ್ನೋ ಅಲ್ಲ ಅರ್ಥ. ಅದರ ಅರ್ಥ ನಿಮ್ಮ ಗುಣಗಳನ್ನು ರೂಪಿಸ್ತಾನೆ. ಈ ವಿಲ್ ಮೇಕ್ ಯು ಪರ್ಫೆಕ್ಟ್. ಯಾಕೆ ದೇವರು ನಿಮ್ಮ ಜೀವಿತಗಳಲ್ಲಿ ಅನೇಕ ಸಂಗತಿಗಳನ್ನು ಅನುಮತಿಸ್ತಾನೆ ಅಂದರೆ ತಾಳ್ಮೆಯನ್ನು, ಪ್ರೀತಿಯನ್ನು. ನನ್ನ ಜೀವಿತದಲ್ಲೂ ನಾನು ಯೋಚನೆ ಮಾಡಿದ್ದೇನೆ. ನಾನು ಒಂದೊಂದು ಸರಿ ಯೋಚನೆ ಮಾಡ್ತಿದ್ದೆ, ನನ್ನ ವಯಸ್ಸಾದಂಥ ತಂದೆ ನನಗೇನು ಮಾಡಿಟ್ಟಿರಲಿಲ್ಲ. ಸಣ್ಣ ಯೌವನಸ್ಥನಾಗಿದ್ದಾಗ ನೀನು ಬಿಟ್ಟು ಹೋಗಿದ್ರಿಂದನೇ ಅಪ್ಪ ನಮ್ಮ ಲೈಫ್ನಲ್ಲಿ ಇದಾಗಿದ್ದು. ದೂರುಗಳು ಹೇಳ್ತಲೇ ಹೋದೆ. ಆದರೆ ಆ ಸಂಕಟ ಬಾಧೆಗಳೆಲ್ಲ ಇವತ್ತು ನೀವು ನಮ್ಮನ್ನು ಹಿಂತಿರುಗಿ ನೋಡೋದಾದರೆ, ಕಳೆದ ವಾರದಲ್ಲಿ ನಾನು ನ್ಯೂಸ್ ನೋಡ್ತಾ ಇದ್ದೆ. ವಿ ತೇಜಸ್ವಿನಿ MA ಕನ್ನಡದಲ್ಲಿ 10 ಗೋಲ್ಡ್ ಪ್ರೈಸ್ ಹೊಡೆದ್ಲು. 10 ಗೋಲ್ಡ್. ವಿ ತೇಜಸ್ವಿನಿ 4 ಕ್ಯಾಶ್ ಪ್ರೈಸ್ ಮೈಸೂರು ಯೂನಿವರ್ಸಿಟಿಯಲ್ಲಿ. ಆದರೆ ಯಾರಿಗೂ ಗೊತ್ತಿಲ್ಲ, 4ನೇ ಕ್ಲಾಸ್ನಲ್ಲಿ ಅವಳ ತಾಯಿ ತೀರೋದ್ಲು. 2nd PUCಯಲ್ಲಿ ಅವಳ ತಂದೆ ತೀರೋದ್ರು. ಅವಳ ಪ್ರೈಸ್ಗಳನ್ನ ತಗೊಳ್ತಾ ಅವಳು ಹೇಳ್ತಾ ಇದ್ದಾಳೆ, ಅವರೆಲ್ಲರನ್ನ ಕಳ್ಕೊಂಡಿದ್ರಿಂದಲೇ ನನಗೆ ಛಲ ಬಂದು ಓದಬೇಕು ಅಂತ ಅನ್ನಿಸ್ತು. ಇನ್ನೊಬ್ಳು ಹುಡುಗಿ ಹೇಳಿದ್ಲು, ಅವಳು ಕಣ್ಣು ಕಾಣ್ತಾ ಇಲ್ಲ, ಆದರೆ ಅವಳು ಮ್ಯೂಸಿಕಲಲ್ಲಿ ಅವಾರ್ಡ್ ತಗೊಂಡ್ಳು, ಗೋಲ್ಡ್ ಮೆಡಲ್. ಅವಳೇನು ಹೇಳ್ತಾ ಇದ್ದಾಳೆ, ನನ್ನ ಲೈಫ್ನಲ್ಲಿ ಯಾವುದು ಆಗಲ್ಲ ಅಂತ ಹೇಳಿದ್ರು ಇದಾಗುತ್ತೆ ಅನ್ನೋದಕ್ಕೆ ನನಗೆ ಸಹಾಯ ಮಾಡಿದ್ದೆ ಈ ಕಷ್ಟ. ಹಾಗಿದ್ರೆ ಅನ್ಯ ಜನರುಗಳು ಆ ಕಷ್ಟಗಳನ್ನು, ಬಾಧೆಗಳನ್ನು, ಯಾವುದೇ ನಿರೀಕ್ಷೆ ಇರುವಂಥ ಕೃಪಾಪೂರ್ಣನಾದಂಥ ದೇವರ ಅರಿವಿಲ್ಲದೆ ಇರೋರು ಅದನ್ನು ಫೇಸ್ ಮಾಡಿ ಬರ್ತಾ ಇದ್ರೆ, ನಾವು ಯಾಕೆ ಧೃತಿಗೆಡಬೇಕು? ನಮಗೂ ನಿಮಗೂ ಇವತ್ತೊಂದು ನಿರೀಕ್ಷೆ ಬರಬೇಕು. ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಾನು ಖಂಡಿತವಾಗಿ ಯೋಗ್ಯ ಸ್ಥಿತಿಗೆ ಬರ್ತೇನೆ. ದೇವರು ನನ್ನನ್ನು ನೆಲೆಗೊಳಿಸ್ತಾನೆ. ದೇವರು ನನ್ನನ್ನು ಏನು ಮಾಡ್ತಾನೆ? ಬಲಪಡಿಸ್ತಾನೆ. ನೋಡ್ರಿ, ನಾನು ನಿಮಗೊಬ್ಬ ವ್ಯಕ್ತಿಯನ್ನು ತೋರಿಸ್ತಾ ಇದ್ದೀನಿ. ಆ ಸೇವಕರು ಯಾರಂದ್ರೆ, ಬದುಕು ಬೇಸತ್ತಾಗ ನಿಮಗೆ ಬಾಧ್ಯತೆಯ ಮೇಲೆ ಏನಿರಬೇಕು? ಕಣ್ಣಿರಲಿ. ನೋಡ್ರಿ, ಪಾಸ್ಟರ್ ಟ್ಯಾನ್ ಶಿ, ಸೀನಿಯರ್ ಪಾಸ್ಟರ್ ಫಿಲಿಪೈನ್ಸ್ನಲ್ಲಿ, ಬಹಳ ಅದ್ಭುತವಾದಂಥ ಒಳ್ಳೆ ಸೇವಕರು. ಕ್ರೈಸ್ಟ್ ಕಮಿಷನ್ ಫೆಲೋಶಿಪ್ನಲ್ಲಿ ಸೇವೆ ಮಾಡ್ತಾರೆ. ಒಂದು ಸಾರಿ ಅವರು ಸಂಡೇ ಆರಾಧನೆಯಲ್ಲಿ ವಾಕ್ಯ ಕೊಡ್ತಾ ಇರೋಕ್ಕೆ ಮುಂಚೆ, ಆರಾಧನೆ ಮುಗಿದಾಗ ಹೇಳಿದ್ರು, ಇಷ್ಟು ವರ್ಷ ಚರ್ಚಿಗೆ ಬರ್ತಾ ಇರುವಂಥ ವಿಶ್ವಾಸಿಗಳು, ನೀವು ಯಾರಾದರೂ ಚಿಂತೆ ಅನ್ನುವಂತಹ ಪಾಪದಲ್ಲಿ ಸಿಲುಕೊಳ್ಳದೆ ಇದ್ರೆ ಅಂಥವ್ರು ಮಾತ್ರ ಕೂತ್ಕೊಳ್ಳಿ ಅಂದರು. ಫಿಲಿಪೈನ್ಸ್ನ ಅಷ್ಟು ದೊಡ್ಡ ಸಭೆಯಲ್ಲಿ ಒಬ್ಬ ವಿಶ್ವಾಸಿನೂ ಕೆಳಗಡೆ ಕುಳಿತುಕೊಳ್ಳಿಲ್ಲ. ಯಾಕಂದರೆ ಎಲ್ಲರೂ ಏನು ಹೇಳಿದರು? ಎಲ್ಲರೂ ಚಿಂತೆ ಇರೋರೆ. ಆದರೆ ಅವರು ಭಾಳ ಪ್ರೀತಿಯಿಂದ ಹೇಳಿದ್ರಂತೆ, ವಿಶ್ವಾಸಿಗಳೇ, ನೀವು ಚಿಂತೆ ಮಾಡುವುದು ಪಾಪ, ಅದರಿಂದ ದೇವರು ಹೊರಬರಬೇಕು ಅಂತ ಹೇಳಿದ್ನಂತೆ. ಆದರೆ ಆ ಒಂದು ಚಿಂತೆಯಿಂದ ದೇವರು ನನ್ನನ್ನು ಬಿಡಿಸಿದ್ನು. ಆ ಮಾತನ್ನು ಅವ್ರಿಗೆ ಹೇಳಲಿಕ್ಕೆ ಸುಲಭ ಆದಂಥ ವಿಷಯ ಅಲ್ಲ. ಯಾಕಂದರೆ ನಾನು ನಿಮಗೆ ತೋರಿಸುವಂಥ ಅವರ ಮಗಳು, ನೀವು ನೋಡ್ರಿ, ಅವ್ರ ಮಗಳು ಜಾಯ್ 1995 ಅವ್ರ ತಂದೆ ತಾಯಿ ಬೈಬಲ್ ಸ್ಟಡಿಗೆ ಹೋಗಿದ್ದಾಗ ಕೆಲವು ದುಷ್ಟರುಗಳು ಮನೆಗೆ ನುಗ್ತಾರೆ. 15 ವಯಸ್ಸಿನ ಹುಡುಗಿಯನ್ನು 7 ಜನ ದುಷ್ಟ ಮೃಗಗಳ ಥರ ಬಿದ್ದು ರೇಪ್ ಮಾಡ್ತಾರೆ. ನೀವು ನೋಡ್ತಾ ಇರುವಂಥ ಆ ಸಹೋದರಿ ಇವತ್ತು ಆಗಿದ್ದಾಳೆ, 42 ವಯಸ್ಸು. ಆದರೆ 15ನೇ ವಯಸ್ಸಿನಲ್ಲಿ ಅವಳನ್ನು ಅತ್ಯಾಚಾರಕ್ಕೊಳಪಡಿಸ್ತಾರೆ. ಅವಳು ವಾಪಸ್ಸು ಆ ಅತ್ಯಾಚಾರಕ್ಕೊಳಗಾಗಿ ಕಟ್ ಹಾಕಿ ಸ್ನೇಹಿತರುಗಳನ್ನು ಜೊತೆಗೆ ಹೆಲ್ಪ್ಗೆ ಇಟ್ಕೊಟ್ಟು ಹೋಗ್ಲಿಕ್ಕೆ ಹೋದಂತಹ ಅಂಥ ಮಕ್ಕಳನ್ನು ಕೂಡ ರೇಪ್ ಮಾಡಿದ್ರಿಂದ ಅವಳ ಲೈಫ್ನಲ್ಲಿ ಅದೊಂದು ದೊಡ್ಡ ಟ್ರಾಮಾ ಆಗಿ ಉಳಿಯುತ್ತೆ. ಆದರೆ ಅವಳು ಆ ಒಂದು ದುಷ್ಕೃತ್ಯ ಅವಳ ಮೇಲೆ ಎಸಗ್ತಾ ಇರುವಂಥ ಸಮಯದಲ್ಲೂ ಅವಳು ಹೇಳ್ತಾಳೆ, ಇವರು ಇದನ್ನೆಲ್ಲ ನನ್ನ ಶರೀರದ ಮೇಲೆ ಮಾಡ್ತಾ ಇದ್ರು ಕೂಡ ಅದು ಒಬ್ಬ ಸ್ತ್ರೀಗೆ ಬಹಳ ಘೋರವಾದಂಥ ವಿಷಯ. ಆದರೆ ಅವಳೇನು ಹೇಳಿದ್ಲು ಗೊತ್ತಾ? ಅವರು ನನ್ನ ಆತ್ಮವನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ದೇಹವನ್ನು ಮಾತ್ರ ಮುಟ್ಬೋದು. ಈ ದುಷ್ಕೃತ್ಯದಲ್ಲಿ ಒಂದು ವೇಳೆ ನನಗೆ ಜೀವ ಹೋಗ್ತಿದ್ರು ಕೂಡ ನನ್ನ ಆತ್ಮ ದೇವರ ಬಳಿಗೆ ಹೋಗುತ್ತೆ ಅಂತ ನಿರೀಕ್ಷೆ ಇದೆ ಅಂತ. ಅವತ್ತು ದೇವರೊಂದಿಗೆ ಅವಳಿಗೊಂದು ಡೀಲ್ ಆಗುತ್ತೆ. ಅವಳು ಬದುಕಿದ್ಲು. ಆದರೆ ಒಬ್ಬ ಪಾಸ್ಟ್ರಾಗಿ ನಾನು ಯೋಚನೆ ಮಾಡ್ತೀನಿ, ಬೈಬಲ್ ಸ್ಟಡಿ ಮುಗಿಸ್ ಬಂದಂಥ ಪಾಸ್ಟ್ರು ತನ್ನ ಮಗಳು ಅತ್ಯಾಚಾರ ಆಗಿದ್ದನ್ನು ಹೇಗೆ ಸಹಿಸಿರ್ಬೋದು? ನನಗೆ ಒಂದು ವಾರದಿಂದ ಇದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ನಾನು ಸಣ್ಣ ಮಗು, 5 ವಯಸ್ಸು ಮಗಳು, ಅವಳನ್ನೇ ನಾನು ಸ್ವಲ್ಪ ಅವ್ರಿವ್ರ ಹತ್ರ ಕಳಿಸ್ಲಿಕ್ಕೆ ಎಷ್ಟು ಭಯ ಪಡ್ತೀನಿ. ಆದರೆ ಒಬ್ಬ ಸೇವಕ ಏನು ಹಾದು ಹೋಗಿರ್ಬೋದು. ಅವ್ರ ತಾಯಿ ಹೇಳ್ತಾರೆ, ಏನು ಮಾಡೋದು ಮಮ್ಮಿ? ಭಾಳ ದಿವಸ ಆದಮೇಲೆ ಅದನ್ನ ಅವಳು ಓಪನ್ ಅಪ್ ಆದ್ಲಂತೆ. ಆದರೆ ಅವಳು ಹೇಳ್ತಾಳೆ, ಆಕೆ ತಾಯಿ ಹೇಳಿದ್ಲು, ದೇವರನ್ನು ಹೊರತು ಇಂಥ ಪರಿಸ್ಥಿತಿಗಳಲ್ಲೂ ನಾನು ಯಾರನ್ನು ಹಿಡ್ಕೊಂಡು ಈ ಬಾಧೆನ ದಾಟ್ಲಿ ಮಗಳೇ? ಲೆಟ್ಸ್ ಹೋಲ್ಡ್ ಆನ್ ಟು ಗಾಡ್. ಆ ಬಾಧೆ ಕೂಡ ಅವ್ರು ಬಿಟ್ಟು ಹೋಗಲಿಲ್ಲ. ಅವಳು ಬರೀತಾಳೆ, ದೇವರ ಪ್ರೀತಿ ನನ್ನನ್ನು ಆ ಕಾಲುವೆಯನ್ನು, ಆ ವ್ಯಾಲಿಯನ್ನು ದಾಟುವಂತೆ ಮಾಡಿತು. ಯಾಕಂದರೆ ರಾತ್ರಿ ಹೊತ್ತು ನನಗೆ ನಿರಾಶೆಯ ರಾತ್ರಿಗಳು ಬರುವಾಗ, ಆ ನೈಟ್ ಮೇರ್ಸ್ ಬರುವಾಗ, ಜನರುಗಳು ಮಾಡಿದಂತಹ ಸಂಗತಿಗಳು ನನಗೆ ಕನಸಿನಲ್ಲಿ ಭಯ ಬಿದ್ದು ನಾನು ಎದ್ದೇಳ್ತಿದ್ದೆ, ಭಯ ಪಡ್ತಿದ್ದೆ.
ಅದು ಅವಳ ಜೀವಿತದಲ್ಲಿ ಹೇಳಲಿಕ್ಕಾಗದೇ ಇರುವಂಥ ಸಂಗತಿ. ಆದರೆ ಅವಳು ಹೇಳ್ತಾಳೆ, ವೆನ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ವೈ ವಿ ಮಸ್ಟ್ ಲುಕ್ ಟು ದ ಹೂ. ನಮಗೆ ಯಾಕೆ ಇದು ನಡೆದಿದೆ ಅಂತ ಅರ್ಥವಾಗದೇ ಇದ್ದಾಗ ನಾವು ಯಾವ ಆತನನ್ನು ನಂಬಿದ್ದೇವೋ ಆತನನ್ನು ಅರ್ಥ ಮಾಡ್ಕೋಬೇಕಂತೆ. ನಿಮಗೆ ಗೊತ್ತಾ, ಅವಳು ಬರೆದಂತಹ ಒಂದು ಸುಂದರವಾದಂಥ ಪುಸ್ತಕ, ಆ ಪುಸ್ತಕದ ಹೆಸರು ವೆನ್ ಎ ಗುಡ್ ಗಾಡ್ ಅಲೋಸ್ ರೇಪ್. ಒಬ್ಬ ಒಳ್ಳೆಯ ದೇವರು ಅತ್ಯಾಚಾರವನ್ನು ಅನುಮತಿಸಿದಾಗ ಅಂತ ಪುಸ್ತಕ ಇದೆ. ಇವತ್ತು ನಿಮಗೂ ನಮಗೂ ಅದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರ್ಬೋದು, ಆದರೆ ದೇವರ ಕೃಪೆ. ಅವಳು ಹೇಳ್ತಾಳೆ, ನನ್ನ ಬಾಧೆ ನನ್ನ ನಂಬಿಕೆಯನ್ನು ವಿವರಿಸಬೇಕಾಗಿಲ್ಲ, ನನ್ನ ನಂಬಿಕೆ ನನ್ನ ಬಾಧೆಯನ್ನು ವಿವರಿಸಬೇಕು. ನಾನು ಯಾರನ್ನು ನಂಬಿದ್ದೇನೋ ಆ ದೇವರನ್ನು ನಂಬಿಕೊಂಡು ಅವಳು ಕಡೆಯದಾಗಿ ಅವಳ ಪುಸ್ತಕದ ಎಂಡ್ ಮುಗಿಯುವಾಗ ಏನು ಬರೆದಿದ್ದಾಳೆ ಗೊತ್ತಾ? ಸ್ವಲ್ಪ ವರ್ಷಗಳಾದಮೇಲೆ ಅವಳಿಗೆ ಆ ರೇಪ್ ಮಾಡಿದಂಥ ವ್ಯಕ್ತಿಗಳನ್ನು ಕೂಡ ದೇವರು ಕ್ಷಮಿಸ್ಲಿಕ್ಕೆ ಹೇಳಿದ್ನಂತೆ. ಅವಳನ್ನು ಅವಳು ಹೇಳ್ತಾಳೆ, ನನ್ನನ್ನು ದೇವರು ನನ್ನ ಪಾಪವನ್ನು ಎಷ್ಟು ಕ್ಷಮಿಸಿದ್ದಾನೆ ಅಂತ ಅರಿವಾದಾಗ ನಾನು ಅಂಥವರನ್ನು ಕ್ಷಮಿಸಿದೆ. ಆದರೆ ಅವರಿಗೊಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದೇನಂದರೆ ಆದಿಕಾಂಡ 50ನೇ ಅಧ್ಯಾಯ 20ನೇ ವಾಕ್ಯ, ನೀವಂತೂ ನನಗೆ ಕೇಡು ಮಾಡಬೇಕೆಂದು ಎಣಿಸಿದ್ರಿ, ಆದರೆ ದೇವರು ನನಗೆ ಅದನ್ನು ಮೇಲಾಗಬೇಕೆಂದು ಏನು ಮಾಡಿದಾನಂತೆ? ಸಂಕಲ್ಪಿಸಿದ್ದಾನೆ. ಹಾಲೆಲೂಯ. ಆದರೆ ಇವತ್ತು ಜಾಯ್ ಫಿಲಿಪೈನ್ಸ್ನಲ್ಲಿ ಅತಿ ಹೆಚ್ಚು ರೇಪ್ ಆದಂಥ ಹೆಣ್ಣು ಮಕ್ಕಳುಗಳಿಗೆ ಫೇಮಸ್ ಕೌನ್ಸಿಲರ್. ಅಲ್ಲಿರುವಂಥ ಹೆಣ್ಣು ಮಕ್ಕಳುಗಳು ಅತಿ ಹೆಚ್ಚು ಓಡಿ ಧಾವಿಸಿ ಸಲಹೆನ ಪಡಿತಾ ಇರೋದು ಯಾರಿಂದ ಅಂದರೆ ಜಾಯಿಂದ. ಇವತ್ತು ನೀವು ಜಾಯ್ ಲೈಫ್ನ ನೀವು ಹಿಂತಿರುಗಿ ನೋಡೋದಾದರೆ ಇವತ್ತು ಜಾಯ್ಗೆ 6 ಮಕ್ಕಳು. ಅವಳನ್ನು ಮದುವೆ ಆದಂತಹ ಎಡ್ರಿಕ್ ಭಾಳ ಸಂತೋಷವಾಗಿದ್ದಾರೆ. ಇವತ್ತು ನಾವು ಯಾವುದು ಹಾದು ಹೋಗ್ತಿದ್ದೀವಿ? ಪೀಟರ್ ಚಾನ್ಶಿ ಹೇಳ್ತಾರೆ, ನನ್ನ ಲೈಫ್ನಲ್ಲಿ ನನ್ನ ಮಗಳು 15ನೇ ವಯಸ್ಸಿನಲ್ಲಿ ಆದೋದಾಗ ಅದು ನನಗೆ ಚಿಂತೆ ಆಗಿರಲಿಲ್ಲ, ಆಕ್ರಂದನ ಆಗಿತ್ತು ಅಂತಾರೆ. ಆದರೆ ಅಂಥ ಸಂಕಟವನ್ನು ದೇವರು ಹೊತ್ತಿದ್ದಾನೆ ಅನ್ನೋ ಅರಿವು ನನಗೆ ಬಂದಾಗ ಶಿಲುಬೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ.